ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ನಾವು ಹೋದ ವರ್ಷ ನವೆಂಬರ್ ನಿಂದ ಶಿಕ್ಷಕರ ನೇಮಕಾತಿ ಅಂತ ತುಂಬಾ ಹೇಳ್ತಾ ಇದ್ವಿ. ಸೊ ಸ್ನೇಹಿತರೆ, ನಾವೆಲ್ಲ ಅನ್ಕೊಂಡಂತೆ ಶಿಕ್ಷಕರ ನೇಮಕಾತಿ ಕಾಲ್ ಆಗಿದೆ ಸ್ನೇಹಿತರೆ. ಅದು 1 ರಿಂದ 5ನೇ ತರಗತಿಯ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರ್ಬೋದು, ಅಥವಾ 6 ರಿಂದ 8ನೇ ತರಗತಿಯ ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್, ಏನ್ GPT ಅಂತ ಕರಿತೀವಿ ಅದಾಗಿರ್ಬೋದು. PT ಟೀಚರ್ಸ್ ಎಷ್ಟೋ 15 ವರ್ಷ ಮೇಲಾಗೋಗಿತ್ತು PT ಟೀಚರ್ಸ್ ನೇಮಕಾತ ಮಾಡಿ, ಅದಾಗಿರ್ಬೋದು. ಅಥವಾ ಈ ಬಾರಿ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಯಾರ್ಯಾರು ಕಂಪ್ಯೂಟರ್ ಸೈನ್ಸ್ ಓದಿದ್ದೀರಾ, ಇಂಜಿನಿಯರಿಂಗ್ ಇನ್ಫಾರ್ಮೇಶನ್ ಸೈನ್ಸ್ ಓದಿದ್ದೀರಾ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಓದಿದ್ದೀರಾ, BCA ಓದಿದ್ದೀರಾ, BSc ಇನ್ ಕಂಪ್ಯೂಟರ್ ಸೈನ್ಸ್ ಓದಿದ್ದೀರಾ, ವಿತೌಟ್ BEd ವಿತೌಟ್ TET, ನಿಮಗೂ ಕೂಡ 1 ರಿಂದ 8ನೇ ತರಗತಿಗೆ ಕಂಪ್ಯೂಟರ್ ಟೀಚರ್ ಅನ್ನು ನೇಮಕಾತಿ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಅಸಿಸ್ಟೆಂಟ್ ಮಾಸ್ಟರ್ ಅಥವಾ ಹೈಸ್ಕೂಲ್ ಟೀಚರ್ ಅಂತ ಸುಮಾರು ಜನ, ಸರ್ ನಾವು TET ಪಾಸ್ ಮಾಡ್ಕೊಂಡಿಲ್ಲ ಸರ್ ನಾವು BEd ಮಾಡಿದೀವಿ ಆದ್ರೆ TET ಆಗಿಲ್ಲ. ಸೊ ನಿಮಗೆ ಕೂಡ ಹೈಸ್ಕೂಲ್ ಟೀಚರ್, ಪ್ರೌಢಶಾಲಾ ಶಿಕ್ಷಕರು ಅಥವಾ ಪ್ರೌಢ ಶಿಕ್ಷಕರು ಅಂತ ಏನ್ ಕರಿತೀವಿ, ಸೊ ಇವೆಲ್ಲ ಕೂಡ ನೋಟಿಫಿಕೇಶನ್ ಆಗಿದೆ. ಎಲ್ಲವೂ ಸೇರಿ ಎಷ್ಟೆಷ್ಟು ಪೋಸ್ಟ್ ಅಂತ ಕೊಟ್ಟಿದೆ, ಎಲ್ಲವೂ ಸೇರಿ 15,000 ವೇಕೆನ್ಸೀಸ್ ಅನ್ನ ಫಿಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ನಿಮಗೆ ಒಂದು ಐಡಿಯಾ ಇರಲಿ, GPSTR ನ 2022ಕ್ಕೆ ಕೊನೆ ನೇಮಕಾತಿ ಮಾಡಿದ್ರು. ಸೊ ಅದಾಗಿ 4 ಇಯರ್ಸ್ ಆದ್ಮೇಲೆ ಈ ನೇಮಕಾತಿ ಆಗ್ತಿರೋದು. ಇನ್ನು ಹೈಸ್ಕೂಲ್ ಟೀಚರ್ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರ್ಬೋದು, 2015ಕ್ಕೆ ಕೊನೆ ನೇಮಕಾತಿ, 11 ವರ್ಷಗಳಾದ್ಮೇಲೆ ಈ ನೇಮಕಾತಿ ಮಾಡ್ತಾ ಇರೋದು. ಸೊ ಹಾಗಾಗಿ ತುಂಬಾ ಚೇಂಜಸ್ ಮಾಡಿದ್ದಾರೆ ಗೆಜೆಟ್ ನಲ್ಲಿ, C&R ರೂಲ್ಸ್ ನಲ್ಲಿ. ಹಾಗೇನೆ ಆ ಹೊಸ ಸಿಲೆಬಸ್ ಏನೇನಿದೆ, ಹೊಸ ಪ್ಯಾಟರ್ನ್ ಏನಿದೆ, ಮತ್ತೆ ಮೆರಿಟ್ಗೆ ತೆಗೆದುಕೊಳ್ಳುವಂತಹ ಪರ್ಸೆಂಟೇಜ್ ಯಾವ ರೀತಿ ಬದಲಾಗಿದೆ. ಯಾಕಂತಂದ್ರೆ BEdಗೆ ಮತ್ತೆ TETಗೆಲ್ಲ ವ್ಯಾಲ್ಯೂ ಅನ್ನ ಕಮ್ಮಿ ಮಾಡಿದ್ದಾರೆ. ಸೊ ಹಾಗಾದ್ರೆ ಅದನ್ನ ಹೆಂಗ್ ಮಾಡಿದ್ದಾರೆ. ಇನ್ನು ಸುಮಾರು ಜನಕ್ಕೆ ಡೌಟ್ಸ್ ಏನಿದೆ ಗೊತ್ತಾ, ಸರ್ ನಾನು ಒಂದು ಜಿಲ್ಲೆ ಒಂದು ವೃಂದ ಹುದ್ದೆಗೆ ಹಾಕ್ತೀನಿ, ಇನ್ನೊಂದು ಜಿಲ್ಲೆನೂ ಹಾಕ್ಬೋದಾ? ಇದು ಯಾರಿಗೆ ಬರುತ್ತೆ ಅಂದ್ರೆ ಸೈನ್ಸ್ ಟೀಚರ್ಸ್ಗೆ ಅಷ್ಟು ಪ್ರಾಬ್ಲಮ್ ಇಲ್ಲ. ಈ ಆರ್ಟ್ಸ್ ಓದಂತವ್ರು ಏನಾಗಿರುತ್ತೆ, ಅವ್ರು ಸೋಷಿಯಲ್ ಟೀಚರು ಎಲಿಜಿಬಲ್ ಇರ್ತಾರೆ, ಅವ್ರು ಕನ್ನಡ ಅಥವಾ ಇಂಗ್ಲಿಷ್ ಮೇಜರ್ ಮಾಡ್ಕೊಂಡಿದ್ರೆ ಅದಕ್ಕೂ ಎಲಿಜಿಬಲ್ ಇರ್ತಾರೆ. ಸೊ ಅವ್ರು BEd ಮಾಡ್ಕೊಂಡಿರ್ತಾರೆ. ಸೊ ಅವ್ರು ಕನ್ನಡ ಟೀಚರ್ಗೂ ಅಪ್ಲೈ ಮಾಡ್ಬೋದಾ, ಇಂಗ್ಲಿಷ್ ಟೀಚರ್ಗೂ ಅಪ್ಲೈ ಮಾಡ್ಬೋದಾ? ಸೊ ಅಥವಾ ಕನ್ನಡಕ್ಕೂ ಹಾಕ್ಬೋದಾ, ಸೋಷಿಯಲ್ಗೂ ಹಾಕ್ಬೋದಾ? ಈ ತರ ಗೊಂದಲಗಳನ್ನ ಇದಾವೆ. ಸೊ ಯಾವ ವೃಂದಕ್ಕೆ ಹಾಕ್ಬೇಕು ಅಥವಾ ಯಾವ್ದಕ್ ಜಾಸ್ತಿ ಪೋಸ್ಟ್ ಇದೆ ಸರ್, ತರ ತುಂಬಾ ಡೌಟ್ಸ್ ನ ಕೇಳ್ತಾ ಇದ್ದೀರಾ. ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ, ವಿಡಿಯೋ ಕೊನೆ ತನಕ ನೋಡಿ. ಸೊ ಅದನ್ನ ಹೇಗೆ ಅಪ್ಲೈ ಮಾಡಬೇಕು, ಮತ್ತೆ ಎಕ್ಸಾಮ್ಗೆ ಜಾಸ್ತಿ ಟೈಮ್ ಕೊಟ್ಟಿಲ್ಲ, ಅಕ್ಟೋಬರ್ 5ನೇ ತಾರೀಕಿಂದ ಎಕ್ಸಾಮ್ ಇಟ್ಟಿದ್ದಾನೆ. ಸೊ ಹಾಗಾಗಿ ಎಕ್ಸಾಮ್ಗೆ ಯಾವ ರೀತಿ ಓದ್ಬೇಕು, ಸುಮಾರು ಜನ ಆಲ್ರೆಡಿ ಪ್ರೈವೇಟ್ ಸ್ಕೂಲ್ಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ BEd ಟೀಚರ್ಸ್. ಸೊ ಹಾಗಾಗಿ ನಿಮ್ಗೆ ಯಾವ ರೀತಿ ಓದ್ಕೋಬೇಕಾಗ್ತದೆ ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ಹಾಗೆ ನಾವು ಟೈಮ್ ಸ್ಟ್ಯಾಂಪ್ ಅನ್ನ ಹಾಕಿರ್ತೇವೆ. ಸೊ ಸುಮಾರು ಜನ PSTR ಬರ್ದೇ ಇರ್ಬೋದು. ಸೊ ಅವ್ರಿಗೆ PSTR ಯಾಕೆ ಹೇಳ್ಬೇಕಂತ ಹೇಳಿ, ಸೊ PSTR, GPSTR, ಕಂಪ್ಯೂಟರ್ ಸೈನ್ಸ್ ಟೀಚರ್, PT ಟೀಚರ್, ಹೈಸ್ಕೂಲ್ ಟೀಚರ್, ಸೊ ಈ ರೀತಿ ಟೈಮ್ ಸ್ಟ್ಯಾಂಪ್ ಅನ್ನ ಮಾಡಿರ್ತೇವೆ. ಸೊ ನಿಮಗೆ ಯಾವ್ದು ಬೇಕೋ ಅದ್ರ ಸಿಲೆಬಸ್ ಅದ್ರದ್ದು ಆ ಒಂದು ವಿಡಿಯೋಗೆ ಸ್ಕಿಪ್ ಮಾಡ್ಕೊಂಡು ನೀವು ನೋಡ್ಕೋಬಹುದು ಅಂತ ಹೇಳ್ತಾ, ಸೊ ವಿಡಿಯೋನ ನೋಡ್ತಾ ಹೋಗೋಣ. ಸ್ನೇಹಿತರೆ, 15,000 ಶಿಕ್ಷಕರ ಹುದ್ದೆ ಬರ್ತಿ. ನಾನು ಯಾಕೆ ಇದನ್ನ ಹಾಕೋ ಬಂದಿದ್ದೀನಿ ಅಂತಂದ್ರೆ, ಇತರೆ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆ ಇದೆ, ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಹುದ್ದೆ ಇದೆ. ಯಾಕಂತಂದ್ರೆ ಕಲ್ಯಾಣ ಕರ್ನಾಟಕೇತರದಲ್ಲಿ 8%, 20% ಈ ರೀತಿ ಅವಕಾಶಗಳು ಕೂಡ ಹೆಚ್ಚುವರಿ ಇನ್ನೊಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಜಿಲ್ಲಾವಾರು, ಶೈಕ್ಷಣಿಕ ಜಿಲ್ಲಾವಾರು ಮತ್ತೆ ನಾರ್ಮಲ್ ಜಿಲ್ಲಾವಾರು ಏನು DDPI ಮಾದರಿಯಲ್ಲಿ ಬರುತ್ತೆ. ಅದರಲ್ಲಿ CS ಅಂದ್ರೆ ಕಂಪ್ಯೂಟರ್ ಸೈನ್ಸ್, GPT ಅಂದ್ರೆ ಗ್ರಾಜುಯೇಟ್ ಪ್ರೈಮರಿ ಟೀಚರ್, P1, PA1 ಅಂತ ಹೇಳ್ಬಿಟ್ಟಿದೆ. ಹಾಗೆ PST, HST. ಸೊ ಇಷ್ಟು ನೇಮಕಾತಿಗಳು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಇದೊಂದು ಚಾರ್ಟ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಇದನ್ನು ಸಪರೇಟ್ ಆಗಿ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇದನ್ನ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಸೊ ಈಗ ಇದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಸರ್, ಇದರ ನೇಮಕಾತಿ PDF ನಮಗೆ ಎಲ್ಲಿ ಸಿಗುತ್ತೆ ಸರ್ ಅಂತ ಅಂದ್ರೆ, ಅಧಿಸೂಚನೆ ಇದು ನೋಡಿ, ಯಾವುದೇ KA ವೆಬ್ಸೈಟ್ ಅಲ್ಲ, KPSC ವೆಬ್ಸೈಟ್ ಅಲ್ಲ, ಅಥವಾ ಶಾಲಾ ಶಿಕ್ಷಣ ಕಾಲೇಜ್ ವೆಬ್ಸೈಟು ಅಲ್ಲ. ಸೊ ಯಾವ ವೆಬ್ಸೈಟ್ ಅಪ್ಪ ಅಂದ್ರೆ, ಕರ್ನಾಟಕ ರಾಜ್ಯಪತ್ರ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನಮ್ಮ ಕರ್ನಾಟಕ ಗೆಜೆಟ್ ನ ಒಂದು ವೆಬ್ಸೈಟ್ ಇದು. ಅದರಲ್ಲಿ ಹೋಮ್ ಪೇಜಿಗೆ ಹೋದ್ರೆ ಅದರಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರೆ. ಒಟ್ಟು 77 PDF ಬಿಟ್ಟಿದ್ದಾರೆ ಸ್ನೇಹಿತರೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ ಅಂದ್ರೆ ಪ್ರತಿ ಜಿಲ್ಲಾವಾರು, ಪ್ರತಿ ಶೈಕ್ಷಣಿಕ ಜಿಲ್ಲಾವಾರು, ಅದರಲ್ಲಿ ಕಲ್ಯಾಣ ಕರ್ನಾಟಕೇತರ, ಅದರಲ್ಲಿ ಮೀಸಲಾತಿ ಬರುವ 8%, ಅದರಲ್ಲಿ ಮೀಸಲಾತಿ ಬರುವ 20%, PST ಬೇರೆ, GPSTR ಬೇರೆ, ಹೈಸ್ಕೂಲ್ ಟೀಚರ್ ಬೇರೆ, ಕಂಪ್ಯೂಟರ್ ಸೈನ್ಸ್ ಟೀಚರ್ ಬೇರೆ, ಹಾಗೆ PT ಟೀಚರ್ ಬೇರೆ.
ಸೊ ಈ ರೀತಿ ಸುಮಾರು ವೇಕೆನ್ಸೀಸ್ ಇದೆ, ಸುಮಾರು ನೋಟಿಫಿಕೇಶನ್ಸ್ ಇದೆ. ಸೊ ನಾನು ಅದನ್ನೆಲ್ಲ ಕ್ರೋಢೀಕರಿಸಿ ಅರ್ಥ ಮಾಡಿಕೊಂಡು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಸೊ ನನಗೆ ಸ್ವಲ್ಪ ಸಮಯ ಬೇಕಾಯಿತು. ಮತ್ತೆ ನಮ್ಮ DDPI ಆಗಿರ್ಬೋದು, ನಮ್ಮ ಸಂಸ್ಥೆಯಿಂದ ಮುಂಚೆ GPT 2022 ನೇಮಕಾತಿಯಲ್ಲಿ ಆಗಿದ್ದವರಾಗಿರ್ಬೋದು, ಎಲ್ಲರ ಹತ್ರ ಮಾತುಕತೆಯನ್ನ ಮಾಡಿ ಯಾವ ರೀತಿ ಇದು ಬೆಸ್ಟ್ ಇದೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಅನ್ನ ಮಾಡಿ ಸೊ ನಾನು ನಿಮಗೆ ಈ ವಿಡಿಯೋನ ತೆಗೆದುಕೊ ಬರ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ, ಯಾರ್ಯಾರು BEd ಓದ್ತಾ ಇದ್ದೀರಾ ಅಥವಾ BEd ಓದಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಸ್ನೇಹಿತರೆ, ಈ ತರ 77 PDF ನಾನು ಸ್ಟಡಿ ಮಾಡಿಬಿಟ್ಟು ನಿಮಗೆ ಕ್ಲಾಸಸ್ ಅನ್ನ ಮಾಡ್ಲಿಕ್ಕೆ ಬಂದಿದ್ದೀನಿ. ಸೊ ಒಂದೊಂದನ್ನೇ ನೋಡ್ತಾ ಹೋಗ್ಬೇಡ ಸ್ನೇಹಿತರೆ. ಸೊ ಮೊದಲನೇದಾಗಿ PSTR ಅನ್ನ ಹೇಳ್ತೇನೆ, ಸೊ ನಂತರದಲ್ಲಿ ಒಂದೊಂದನ್ನೇ ಹೇಳ್ತಾ ಹೋಗ್ತೇನೆ. ಸೊ ಹಾಗಾದ್ರೆ PSTR ಅನ್ನ ನೋಡ್ಬಿಡೋಣ. ಓಕೆ ಸ್ನೇಹಿತರೆ, ಸೊ ಫಸ್ಟ್ ನಾವು PSTR ಅನ್ನ ನೋಡೋಣ. ಸೊ ಪ್ರೈಮರಿ ಸ್ಕೂಲ್ ಟೀಚರ್. ಸೊ ಇವರಿಗೆ ಕ್ವಾಲಿಫಿಕೇಶನ್ ಏನು ಕರೆದಿದ್ದಾರೆ, ಏನು ಪ್ಯಾಟರ್ನ್ ಅಲ್ಲಿ ಬದಲಾವಣೆ ಆಗಿದೆ, ಮೆರಿಟ್ ಯಾವ ರೀತಿ ಪರಿಗಣನೆ ಮಾಡ್ತಾರೆ, ಹಾಗೆ ಅದರ ಸಿಲೆಬಸ್ ಅನ್ನು ಕೂಡ ನಾನು ಡಿಸ್ಕಷನ್ ಮಾಡಿಬಿಡ್ತೇನೆ. ಸೊ ಒಂದೊಂದೇ ನೋಡ್ತಾ ಹೋಗೋಣ. ಸೊ ನಾನು ನಮ್ಮ ಶಿವಮೊಗ್ಗದವರಾಗಿರೋದ್ರಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇವಲ 2-3 ಪೋಸ್ಟ್ ಅಷ್ಟೇ ಇದೆ. ಸೊ PSTR ಹೆಚ್ಚಾಗಿ ನಿಮಗೆ ನಾರ್ತ್ ಕರ್ನಾಟಕ ರೀಜನ್ ಅಲ್ಲಿ ಹೆಚ್ಚಾಗಿದೆ. ಸೊ ನೋಡ್ತಾ ಹೋಗೋಣ. 2026-27ನೇ ಸಾಲಿನ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಾಮಾನ್ಯ 1ರಿಂದ 5ನೇ ತರಗತಿ, ಹಾಗೆ ಸರ್ಕಾರಿ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ದೈಹಿಕ ಶಿಕ್ಷಣ ಗ್ರೇಡ್ 2 1ರಿಂದ 8ನೇ ತರಗತಿ ತನಕ ವೃಂದದ ಎಲ್ಲಾ ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ನೇಮಕಾತಿಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಸೊ ನೀವು ನೋಡ್ಬೋದು ಎಷ್ಟು ಪೋಸ್ಟ್ ಇದೆ ಅಪ್ಪ. ಶಿವಮೊಗ್ಗ ಜಿಲ್ಲೆದೇ ನಾನು PDF ಓಪನ್ ಮಾಡಿರೋದ್ರಿಂದ ಸೊ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತಂದ್ರೆ ಒಬ್ಬ PSTR ನಾರ್ಮಲ್ PSTR 1ರಿಂದ 5ನೇ ತರಗತಿ 3 ಪೋಸ್ಟ್ ಇದೆ, ಹಾಗೆ PT ಟೀಚರ್ 2 ಪೋಸ್ಟ್ ಇದೆ. ಒಟ್ಟಾರೆ 5 ಪೋಸ್ಟ್ ಪ್ರಾಥಮಿಕ ಶಾಲೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಹಂತದಲ್ಲಿ ಇರುವಂತದ್ದು. ಸೊ ಇದನ್ನ ನೀವು ಗಮನಿಸಿ. ಮತ್ತೆ ಇನ್ನೊಂದು ಸರ್, ನೀವು ಬರೀ ಶಿವಮೊಗ್ಗದ ಹೇಳಿದ್ರೆ ನಮ್ಮ ಜಿಲ್ಲೆದು ಹೇಗೆ ಸರ್ ಅಂದ್ರೆ ಎಲ್ಲಾ ಜಿಲ್ಲೆದು ಸೇಮ್ ಇರುತ್ತೆ, ವೇಕೆನ್ಸೀಸ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಹಾಗಾಗಿ ಒಂದನ್ನೇ ತೆಗೆದುಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೋಡಿ, ಆನ್ಲೈನ್ ಅರ್ಜಿ ಸಲ್ಲಿಕೆ ಸರ್ ಅಪ್ಲಿಕೇಶನ್ ಎಲ್ಲ ಹಾಕ್ಬೇಕಂದ್ರೆ ನೋಡಿ, ಅಧಿಕೃತ ಶಾಲಾ ವೆಬ್ಸೈಟ್ ಏನು ಶಾಲಾ ಶಿಕ್ಷಣ ಇಲಾಖೆ ವೆಬ್ಸೈಟ್ ಅಲ್ಲಿ ಆನ್ಲೈನ್ ಮೂಲಕನೇ ಅರ್ಜಿಯನ್ನು ತುಂಬಬೇಕು. ಯಾವುದೇ ಕಾರಣಕ್ಕೂ ಹೋಗು ಫಿಸಿಕಲ್ ಆಗಿ ನೀವು ಡೈರೆಕ್ಟಿಗೆ ಹೋಗಿ ಕೊಡ್ತೀನಿ ಆ ಥರ ಏನೂ ಇಲ್ಲ. ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಮಾಡಿಕೊಂಡು ನೀವು ಲಾಗಿನ್ ಆಗೋ ತರ ಮಾಡ್ಕೊಡ್ತಾರೆ. ಸರ್ ಲಿಂಕ್ ಕಳಿಸಿ ಅಂತ ಹೇಳ್ಬೇಡಿ. 18ನೇ ತಾರೀಕು ಲಿಂಕ್ ಓಪನ್ ಆಗ್ತದೆ. ಅದಾದ್ಮೇಲೆ ನಿಮಗೆ ಹೇಗೆ ತುಂಬಬೇಕು ಅನ್ನೋದನ್ನು ಕೂಡ ಬೇಕಾದ್ರೆ ಒಂದು ವಿಡಿಯೋನ ಮಾಡಿ ಕೊಡ್ತೀನಿ. ನಂತರದಲ್ಲಿ ಸಾಮಾನ್ಯ ಸೂಚನೆಗಳಿದೆ. ಆನ್ಲೈನ್ ಪೇಮೆಂಟೇ ಮಾಡ್ಬೇಕಂತೆಲ್ಲ ಹೇಳಿದ್ದಾರೆ. ಸೊ ಒಂದೇ ಆನ್ಲೈನ್ ಅರ್ಜಿಯನ್ನು ತುಂಬಬೇಕು. ಹಾಗೆ 10 ಆಗಸ್ಟ್ನಿಂದ ಇದೆ ಈ ಒಂದು ಪ್ರಕಟಣೆ ಬಂದಿರುವಂಥದ್ದು, ಅದಿದೆ. ಓಕೆ, ಇದು ನೋಡಿ, ಪ್ರೌಢಶಾಲಾ ಶಿಕ್ಷಕರು ಏನು HSTR ಅಸಿಸ್ಟೆಂಟ್ ಮಾಸ್ಟರ್ ಅಂತ ಕರಿತೀವಿ, ಅಥವಾ ಪ್ರೌಢಶಾಲಾ ದೈಹಿಕ ಶಿಕ್ಷಕರು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ವೃಂದಕ್ಕೆ ಒಂದು ವಿಭಾಗದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇತ್ತು. ಯಾವುದಾದ್ರೂ ಒಂದು ವಿಭಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ನೀವು ಐದರ್ ಅಸಿಸ್ಟೆಂಟ್ ಮಾಸ್ಟರ್ ಅನ್ನ ತುಂಬಬಹುದು ಅಥವಾ PT ಟೀಚರ್ ಅನ್ನ ತುಂಬಬಹುದು. ಸೊ ಅಂದ್ರೆ ಒಂದೇ ವೃಂದದ 2 ಹುದ್ದೆನ ತುಂಬಲಿಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ಪರೀಕ್ಷೆ ಬರೆಯಲು ಒಂದು ಜಿಲ್ಲೆಯನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕಂತ ಇದೆ. ಸೊ ಅದಕ್ಕೆ ಕೂಡ ಅಪ್ಲಿಕೇಶನ್ ಕೊಡ್ತಾರೆ. ಉದಾಹರಣೆಗೆ ನೋಡಿ, ಯಾವೊಬ್ಬ ಅಭ್ಯರ್ಥಿಯು ವಿದ್ಯಾರ್ಥಿ PST ವೃಂದದಲ್ಲಿ PST ಸಾಮಾನ್ಯ P ಗ್ರೇಡ್ 2 ಹುದ್ದೆಗೆ ಹಾಗೂ GPT ವೃಂದದಲ್ಲಿ GPT ಕನ್ನಡ, GPT ಇಂಗ್ಲಿಷ್, GPT ಸೋಷಿಯಲ್ ಸೈನ್ಸ್, GPT ಮ್ಯಾಥ್ಸ್ ಅಂಡ್ ಸೈನ್ಸ್, GPT ಬಯೋಲಜಿ, GPT ಕಂಪ್ಯೂಟರ್ ಸೈನ್ಸ್, HST ವೃಂದದಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಕನ್ನಡ, ಅಸಿಸ್ಟೆಂಟ್ ಮಾಸ್ಟರ್ ಇಂಗ್ಲಿಷ್, ಅಸಿಸ್ಟೆಂಟ್ ಮಾಸ್ಟರ್ ಆರ್ಟ್ಸ್, ಅಸಿಸ್ಟೆಂಟ್ ಮಾಸ್ಟರ್ CBZ ಅಥವಾ PT ಟೀಚರ್ ಗ್ರೇಡ್ 1 ಅಧಿಸೂಚಿತ 3 ವೃಂದದ ಹುದ್ದೆಗಳಿಗೂ ಅರ್ಹವಾಗಿದ್ದಲ್ಲಿ, ಅಭ್ಯರ್ಥಿಯು ಬಯಸಿದ್ದಲ್ಲಿ 3 ವೃಂದದ ಹುದ್ದೆಗಳಿಗೆ ಒಂದಕ್ಕಿಂತ ಹೆಚ್ಚಿನ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಒಬ್ಬರಿಗೆ ಎಲ್ಲದೂ ಬಂತು ಅನ್ಕೊಳ್ಳಿ. ನಾನು ಅವಾಗಲೇ ಈ ಒಂದು ಡೌಟ್ ಅನ್ನ ಹೇಳಿದ್ದೆ. ಏನು ಅಂತ, ಒಬ್ಬ ಕನ್ನಡ ಮೇಜರ್ ನಲ್ಲಿ ಆರ್ಟ್ಸ್ ನ ಓದಿರ್ತಾನೆ, ಆತ BEd ಅನ್ನ ಮಾಡಿರ್ತಾನೆ, TET ಅನ್ನ ಕ್ವಾಲಿಫೈ ಮಾಡಿರ್ತಾನೆ, ಆತನಿಗೆ GPT ಕನ್ನಡದಲ್ಲೂ ಬರುತ್ತೆ, ಸೋಷಿಯಲ್ ನಲ್ಲೂ ಬರುತ್ತೆ. ಸೊ ಆತ ಏನ್ ಮಾಡ್ಬೋದು ಅಂದ್ರೆ ಒಂದು ಜಿಲ್ಲೆ ಒಂದು ವೃಂದಕ್ಕೆ ಒಂದು ಹುದ್ದೆ ಮಾತ್ರ ಅರ್ಜಿ ಹಾಕ್ಬೋದು, ಜೊತೆಗೆ ಇನ್ನೊಂದು ಜಿಲ್ಲೆಯ ಅದೇ ವೃಂದಕ್ಕೆ ಕೂಡ ಅರ್ಜಿ ಹಾಕ್ಬೋದು ಅನ್ನೋದನ್ನ ಇಲ್ಲಿ ಕ್ಲಾರಿಟಿ ಮಾಡಿಕೊಟ್ಟಿದ್ದಾರೆ. ಆದರೆ ಒಂದು ವೃಂದದ ಒಂದು ಹುದ್ದೆಗೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಅರ್ಜಿ ಸಲ್ಲಲು ಅವಕಾಶ. ನಾನು ಇದನ್ನೇ ಹೇಳಿರೋದು. ಅಂದರೆ PST ವೃಂದದ ಅಭ್ಯರ್ಥಿಯು ಬಾಗಲಕೋಟೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದರೆ ಬೇರೆ ಯಾವುದೇ ಜಿಲ್ಲೆಯಲ್ಲಿ PST ಹುದ್ದೆಯ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ಇದು ಆಸ್ ಸಿಂಪಲ್ ಆಸ್ ದಟ್. ಅದೇ ರೀತಿ ಯಾವುದೇ ಒಬ್ಬ ಅಭ್ಯರ್ಥಿಯು GPT ಸೋಷಿಯಲ್ ಸೈನ್ಸ್ ಹುದ್ದೆಗೆ ಮೈಸೂರು ಜಿಲ್ಲೆ ಸಲ್ಲಿಸಿದಲ್ಲಿ ಆತನು ಬೇರೆ ಜಿಲ್ಲೆಯಲ್ಲಿ GPT ಸೋಷಿಯಲ್ ಸೈನ್ಸ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ಅಂದ್ರೆ ಆತ GPT SS ಅನ್ನ ಮತ್ತೆ ಹಾಕ್ಲಿಕ್ಕೆ ಬರಲ್ಲ.
ಆದರೆ GPT ಮ್ಯಾಥ್ಸ್ ಅಂಡ್ ಸೈನ್ಸ್, GPT ಕನ್ನಡ, GPT ಇಂಗ್ಲಿಷ್, GPT ಬಯೋಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಟೀಚರ್ 1 to 8 ಹುದ್ದೆಗಳಿಗೆ ಆತನ ವಿದ್ಯಾರ್ಹತೆಗೆ ತಕ್ಕಂತೆ ಮೈಸೂರು ಅಥವಾ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಯಾವೊಬ್ಬ ಅಭ್ಯರ್ಥಿಯು ಅಸಿಸ್ಟೆಂಟ್ ಮಾಸ್ಟರ್ ಇಂಗ್ಲಿಷ್ ಹುದ್ದೆಗೆ ಬೆಂಗಳೂರು ವಿಭಾಗದಲ್ಲಿ ಅರ್ಜಿ ಸಲ್ಲಿಸಿದರೆ ಆತನು ಅಸಿಸ್ಟೆಂಟ್ ಮಾಸ್ಟರ್ ಇಂಗ್ಲಿಷ್ ಹುದ್ದೆಗೆ ಬೇರೆ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರೋದಿಲ್ಲ. ಇದು ನೋಡಿ, ತುಂಬಾ ಕನ್ಫ್ಯೂಸ್ ಮಾಡ್ಕೊಬೇಡಿ. ಆಸ್ ಸಿಂಪಲ್ ಆಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಏನು ಅಂದ್ರೆ 3 ವೃಂದ ಇದೆ ಸ್ನೇಹಿತರೆ. ಒಂದು PSTR ಪ್ರಾಥಮಿಕ ಶಾಲೆ 1 ರಿಂದ 5ನೇ ತರಗತಿ, ಇನ್ನೊಂದು GPT 6 ರಿಂದ 8ನೇ ತರಗತಿ, ಮೂರನೇದು ಅಸಿಸ್ಟೆಂಟ್ ಮಾಸ್ಟರ್ 8 ರಿಂದ 10ನೇ ತರಗತಿ, ಏನು ಹೈಸ್ಕೂಲ್. ಈಗ ಒಂದು ವೃಂದದಲ್ಲಿ ಅಂದ್ರೆ ಯಾವ್ದಾದ್ರು 3ರಲ್ಲಿ ಒಂದು ವೃಂದದಲ್ಲಿ ಒಂದು ಜಿಲ್ಲೆಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಆದರೆ ಈಗ GPT ನಾನು ನಿಮಗೆ ಹೇಳಿದಾಗೆ ಕನ್ನಡ ಸೋಷಲ್ ಓದಿದ್ದಾರೆ ಅಂತ ಅನ್ಕೊಳ್ಳಿ, ಆತ ಕನ್ನಡಗೆ ಅಥವಾ ಸೋಷಲ್ಗೆ ಒಂದು ಜಿಲ್ಲೆ ಒಂದು ವೃಂದಕ್ಕೆ ಹಾಕಿದಾನೆ ಅಂದ್ರೆ ಅದೇ ಜಿಲ್ಲೆಯಲ್ಲಿ ಕೂಡ ಬೇರೆ ವೃಂದಕ್ಕೆ ಅದೇ ವೃಂದಕ್ಕೆ ಇನ್ನೊಂದು ಹುದ್ದೆನ ಹಾಕ್ಲಿಕ್ಕೆ ಬರಲ್ಲ, ಇನ್ನೊಂದು ಜಿಲ್ಲೆಯಲ್ಲಿ ಹಾಕ್ಬೋದು. ಈ ರೀತಿ ನಿಮಗೆ ಇದೆ. ಸೊ ಇದನ್ನ 2-3 ಬಾರಿ ಓದ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಅದೇ ತರ ಅಸಿಸ್ಟೆಂಟ್ ಮಾಸ್ಟರ್, ಸೊ ಈ ತರನು ಕೂಡ ಒಂದು ಜಿಲ್ಲೆ ಒಂದು ವೃಂದಕ್ಕೆ ಮಾತ್ರ ಹಾಕ್ಲಿಕ್ಕೆ ಅವಕಾಶ ಅಂತಾನೆ ಹೇಳ್ತಾ ಇದ್ದಾರೆ. ಆದ್ರೆ ನೀವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದೇ ವೃಂದದ ಬೇರೆ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಅದೇ ಟೋಟಲ್ ಫೀಸ್ ಅನ್ನ ಕಟ್ಟಬೇಕಾಗ್ತದೆ. ಸೊ ಅದನ್ನ ನೋಡ್ಕೊಂಡು ತುಂಬಿ ಅಂತ ಹೇಳ್ಬಿಟ್ಟು ಹೇಳಿರುವಂತದ್ದು. ಅಭ್ಯರ್ಥಿಗಳು ನೋಡಿ, ಇವಾಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಒಂದಕ್ಕಿಂತ ಹೆಚ್ಚಿನ ವೃಂದದ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಅವರು ಯಾವ ವೃಂದದ ಯಾವ ಹುದ್ದೆಗೆ ಆಯ್ಕೆಯಾಗಲು ಬಯಸುತ್ತಾರೋ ಎಂದು ತಾತ್ಕಾಲಿಕ ಆದ್ಯತೆಯನ್ನ ಅರ್ಜಿ ಸಲ್ಲಿಸುವಾಗಲೇ ನೀಡೋದು ಕಡ್ಡಾಯವಾಗಿರುತ್ತೆ. ಏನಂದ್ರೆ ಸುಮಾರು ಜನ ಏನ್ ಮಾಡ್ತಾರೆ, ಎಲ್ಲದಕ್ಕೂ ತುಂಬಿಡ್ತಾರೆ, ಆಮೇಲೆ ನಾನು ಅದಕ್ಕೆ ಹೋಗಲ್ಲ, ಇದಕ್ಕೆ ಹೋಗಲ್ಲ, ಇದು ಬರಲಿ, ಇದಕ್ಕೆ ಹೋಗ್ತೀನಿ, ಈ ತರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರಯಾರಿಟಿ ಕೊಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಏನು, ನೀವು ಯಾವ ವೃಂದಕ್ಕೆ ನೀವು ಪ್ರಯಾರಿಟಿ ಕೊಡ್ತೀರಾ ಅದಕ್ಕೆ ನೀವು ಹೋಗಿ ಅಂತ ಹೇಳ್ಬಿಟ್ಟು ಮೊದಲೇ ನೀವು ಅರ್ಜಿ ಸಲ್ಲಿಸೋ ಟೈಮಲ್ಲೇ ನಿಮ್ಮ ಪ್ರಯಾರಿಟಿಯನ್ನ ಕೊಡ್ಬೇಕು. ಇನ್ನೊಂದು, ಸುಮಾರು ಜನ ನಾರ್ತ್ ಕರ್ನಾಟಕ ಹಾಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿ ಬೇಗ ಸಿಕ್ಬಿಡುತ್ತೆ, ಕಟ್ ಆಫ್ ಕಮ್ಮಿ ಇರುತ್ತೆ, ಆಮೇಲೆ ಇಲ್ಲಿ ಟ್ರಾನ್ಸ್ಫರ್ ತಗೊಂಬರೋಣ ಅನ್ನೋ ಯೋಚನೆಯಲ್ಲಿ ಹಾಕಿರ್ತೀರಾ. ಸೊ ನಿಮ್ಗೇನಾಗ್ತದೆ ನೋಡಿ, 10 ವರ್ಷ ಕಡ್ಡಾಯ ಸೇವೆ ಮಾಡ್ಲೇಬೇಕಂತಾನು ಕೂಡ ಕೊಟ್ಟಿದ್ದಾನೆ. ನೀವು ಹೆಚ್ಚಿಗೆ ಯಾವ್ದಾದ್ರು ನೋಟಿಫಿಕೇಶನ್ ತೆಗ್ದು ನೋಡಿ. ಸೊ ಆ ರೀತಿ ಇದೆ ನೋಡಿ. ಅಭ್ಯರ್ಥಿಯು ಬರೆಯಲು ಬಯಸುವ ಜಿಲ್ಲೆಗಳನ್ನ ಆದ್ಯತೆ. ಮತ್ತೆ ಸರ್ ನಾವು ಅಲ್ಲಿ ಹಾಕಿದ್ರೆ, ಈಗ ನಾನು ಬಾಗಲಕೋಟ್ ಹಾಕಿರ್ತೀನಿ, ಅಲ್ಲಿಗೆ ಹೋಗ್ಬೇಕು ಎಕ್ಸಾಮ್ಗೆ, ಇಲ್ಲ, ನಿಮಗೆ ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ. ಆಯ್ತಾ. ಪರೀಕ್ಷಾ ಕೇಂದ್ರದಲ್ಲಿ ಅಭ್ಯರ್ಥಿಗಳು ಹಂಚಿಕೆ ಮಾಡುವಾಗ ವಿಶೇಷ ಚೇತನ ಮತ್ತೆ ಮಹಿಳಾ ಅಭ್ಯರ್ಥಿಗಳೇ ಆದ್ಯತೆ ನೀಡಲಾಗುತ್ತೆ. ಅಭ್ಯರ್ಥಿಯು ಆನ್ಲೈನ್ ಅರ್ಜಿ ಮಾಡುವಾಗ PST, GPT, HST ಸ್ಪಷ್ಟವಾಗಿ ನಮೂದಿಸಬೇಕು. ಇದನ್ನೇ ನೋಡಿ, ಕರೆಕ್ಟಾಗಿ ಅಪ್ಲಿಕೇಶನ್ ತುಂಬುತ್ತಾ ಸ್ವಲ್ಪ ಕ್ಲಾರಿಟಿ ಮಾಡ್ಕೊಂಡು ತುಂಬಿಡಿ ಅಷ್ಟೇ. ಏನು ಗೊತ್ತಾ, ನೀವು ಸ್ವಲ್ಪ ಎಲ್ಲವನ್ನ ಸ್ಟಡಿ ಮಾಡಿ, ಎಷ್ಟು ವೇಕೆನ್ಸೀಸ್ ಇದೆ, ಎಷ್ಟಿದೆ, ಸಿಲೆಬಸ್ ಏನು, ಯಾವುದಕ್ಕೆ ಓದ್ಕೊಂಡ್ರೆ ಕಾಮನ್ ಆಗಿ ನಿಮಗೆ ಹೆಲ್ಪ್ ಆಗ್ತದೆ, ನಿಮ್ಮ ಕ್ವಾಲಿಫಿಕೇಶನ್ಗೆ ಯಾವ್ದಾವ್ದು ಬರ್ತದೆ, ಎಲ್ಲವನ್ನ ಕರೆಕ್ಟಾಗಿ ನೋಡ್ಕೊಂಡೆ ಅರ್ಜಿ ತುಂಬಿ. ಆಯ್ತಾ. ಅರ್ಜೆಂಟ್ ಮಾಡಬೇಡಿ. ಯಾಕಂತಂದ್ರೆ HSTR ಕಾಲ್ ಆಗಿ 11 ವರ್ಷ ಆಗಿದೆ ಸ್ನೇಹಿತರೆ, PSTR ಕಾಲ್ ಆಗಿ 11 ವರ್ಷ ಆಗಿದೆ. ಸೊ ಮತ್ತೆ ಯಾವಾಗ ನೇಮಕಾತಿ ಆಗುತ್ತೆ ಗೊತ್ತಿಲ್ಲ. ಸೊ ಮತ್ತೆ ಇದರಲ್ಲಿ PM ಮೆಥಡ್ ಅವರಿಗೆ ಹೈಸ್ಕೂಲ್ ಟೀಚರ್ ಕರೆದೇ ಇಲ್ಲ. ಸೊ ಈ ರೀತಿ ಎಲ್ಲ ಅವಕಾಶ ಇರೋದ್ರಿಂದ ನೀವು ಯಾರ್ಯಾರಿಗೆ ಲಭ್ಯ ಇದೆ, ಯಾರ್ಯಾರಿಗೆ ಈ ಅವಕಾಶ ಇದೆ, ಯಾವತ್ತೂ ಮಿಸ್ ಮಾಡಬೇಡಿ. ಇದನ್ನ ದಯವಿಟ್ಟು ಇದನ್ನ ಕನ್ಸಿಡರ್ ಮಾಡ್ಕೊಂಡು ಓದ್ಕೊಳ್ಳಿ. ಆಯ್ತಾ. ಸೊ ಶುಲ್ಕ ಪಾವತಿಯ ಬಗ್ಗೆ ಎಲ್ಲ ಇದೆ, ಇದೆಲ್ಲ ಸಿಂಪಲ್ ಇದೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಡೇಟ್, ಅಪ್ಲಿಕೇಶನ್ ತುಂಬಲಿಕ್ಕೆ ಕೇವಲ 1 ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ. 1 ತಿಂಗಳೂ ಇಲ್ಲ, ಲೆಸ್ ದ್ಯಾನ್ 20 ಡೇಸ್ ಕೊಟ್ಟಿದ್ದಾರೆ. ಸೊ 18 ಆಗಸ್ಟ್ ಇಂದ ಅರ್ಜಿ ಓಪನ್ ಆಗುತ್ತಂತೆ. 7 ಸೆಪ್ಟೆಂಬರ್ ತನಕ ಅರ್ಜಿಯನ್ನು ತುಂಬೋದು. 10 ಸೆಪ್ಟೆಂಬರ್ ತನಕ ನೀವೇನ್ ಮಾಡ್ಬೋದು, ಫೀಸ್ ಅನ್ನ ಕಟ್ಬೋದು. ಈಗ ನೋಡಿ, ಫೀಸ್ ಅನ್ನ ಕೊಟ್ಟಿದ್ದಾರೆ. ಸಾಮಾನ್ಯ ಜನರಲ್ ಮೆರಿಟ್ OBC ಇರೋರಿಗೆ ಒಂದು ವೃಂದದ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 750, ಒಂದೇ ವೃಂದದ 2 ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 1125. ಅದೇ ತರ SC ST ಗೆ 500, 750 ಈ ತರ ಇದೆ ಫೀಸ್. ನೀವು ನೋಡ್ಕೊಳ್ಳಿ. ಒಂದು ವೃಂದದಲ್ಲಿ ಎರಡಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಲು ಬಯಸಿದ್ದಲ್ಲಿ ನೋಡಿ, ಇದೊಂದು ಹೇಳ್ತಾ ಇದ್ದಾರೆ. ಸೊ ಅಕಸ್ಮಾತ್ 3 ಬರ್ತಿತ್ತಪ್ಪ, ಇನ್ನೊಂದು ಹೆಚ್ಚು ಹುದ್ದೆ ಬರ್ತಾ ಇದೆ ಅಂತಂದ್ರೆ 375 ರೂಪಾಯಿಗಳನ್ನ ಪಾವತಿಸಬೇಕು. ಹೆಚ್ಚುವರಿಯಾಗಿ 375 ಪಾವತಿ ಮಾಡ್ಬೇಕಂತ ಹೇಳ್ತಿದ್ದಾರೆ. ಮತ್ತೆ ನೋಡಿ, ಪಾವತಿಸಿದ ಶುಲ್ಕವನ್ನ ಯಾವುದೇ ಕಾರಣಕ್ಕೂ ಹಿಂತಿರುಗಿಸೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಓಕೆ. ನೆಕ್ಸ್ಟ್, 2 ಪೇಪರ್ 2 ಭಾಷೆಯಲ್ಲಿ ಇರುತ್ತೆ, ಕನ್ನಡ ಇಂಗ್ಲಿಷ್ 2 ಭಾಷೆಯಲ್ಲಿ ಇರುತ್ತೆ. ಇನ್ನು ವೇತನ ಶ್ರೇಣಿ, ನೀವು ಪ್ರೈಮರಿ ಸ್ಕೂಲ್ ಟೀಚರ್ ಆದ್ರೆ ಅಥವಾ ಪ್ರೈಮರಿ ಸ್ಕೂಲ್ 1 ರಿಂದ 8 PT ಟೀಚರ್ ಆದ್ರೆ, ಸೊ ನಿಮಗೆ
ವೇತನ ಶ್ರೇಣಿ 41,300 ರೂಪಾಯಿಂದ ಪ್ರಾರಂಭ ಆಗ್ತದೆ. ಇದು ಬೇಸಿಕ್ ಇನಿಷಿಯಲ್ ಪೇ, ಆದರೆ ನಿಮ್ಗೆ ಇನ್ನೂ ಜಾಸ್ತಿ ಆಗಿರ್ತದೆ. ಸೊ ಇನ್ನು ವಯೋಮಿತಿ ಜಾಸ್ತಿ ಮಾಡಿದ್ದಾರೆ, ನಿಮಗೆ ಗೊತ್ತು, ಜಾಸ್ತಿ ಮಾಡಿದ್ದಾರೆ. ಮಿನಿಮಮ್ 21 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 40 ವರ್ಷ ಜನರಲ್ ಮೆರಿಟಿಗೆ, OBCಗೆ 43 ವರ್ಷ, SC/STಗೆ 45 ವರ್ಷ ಇರಬೇಕು. ಇನ್ನು ಆಯ್ಕೆಗೆ ಅರ್ಹತೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇದನ್ನೊಂದು ಕೇಳಿಸ್ಕೊಂಬಿಡಿ. PSTR ಯಾರ್ಯಾರಿಗೆ ಬರುತ್ತಂತ. ಸೊ ಇದು ಏನಂದ್ರೆ 10 ಆಗಸ್ಟ್ಗೆ ಹೊಸ ಅಧಿಸೂಚನೆ ಮಾಡಿದ್ರು, ಆಯ್ತಾ. ಬಯಸಿದ್ದಲ್ಲಿ 2 ಪತ್ರಿಕೆಗೂ ಕಡ್ಡಾಯವಾಗಿ ಹಾಜರಾಗಬೇಕು. ಸೊ ಪ್ರಾಥಮಿಕ ಶಾಲಾ 1ರಿಂದ 5ನೇ ತರಗತಿಯ ಅಭ್ಯರ್ಥಿಯ ಶಿಕ್ಷಕರ ಅರ್ಹತಾ ಪರೀಕ್ಷೆ, ಕಾರ್ TET ಆದ್ರೂ ಆಗಿರ್ಬೋದು, ನಮ್ಮ TET ಆಗಿರ್ಬೋದು, ಅಥವಾ ನಮ್ಮ ಸೆಂಟ್ರಲ್ TET CTET ಆದ್ರೂ ಆಗಿರ್ಬೋದು. ಪತ್ರಿಕೆ 1ರಲ್ಲಿ ಸಾಮಾನ್ಯ ವರ್ಗ OBC ಅಭ್ಯರ್ಥಿಗಳು 60%, ಪರಿಶಿಷ್ಟ ಜಾತಿ ಪಂಗಡದವರು 55 ಅಂಕಗಳನ್ನು ಗಳಿಸಿ ಅರ್ಹತೆ ಹೊಂದಿರಬೇಕು. ನೋಡಿ, ಸಿಂಪಲ್ ಏನಂತಂದ್ರೆ, ನೀವು PSTR ಅಪ್ಲೈ ಮಾಡ್ತೀರಾ ಅಂದ್ರೆ TET ಪೇಪರ್ 1 ಕ್ವಾಲಿಫೈ ಮಾಡಿರೋದು ಕಡ್ಡಾಯವಾಗಿರುತ್ತೆ. ಸೊ ಆಯ್ತಾ. ಸೊ ಸ್ಪರ್ಧಾತ್ಮಕ ಪ್ರತಿ ಪತ್ರಿಕೆಯಲ್ಲಿ ಮಿನಿಮಮ್ 35 ತೆಗಿಬೇಕು, ಇದು ಪಾಸಿಂಗ್ ಮಾರ್ಕ್ಸ್, ಇದೆಲ್ಲರಿಗೂ ಗೊತ್ತಿರುತ್ತೆ. ನಿಗದಿಪಡಿಸಿರೋ ವಿದ್ಯಾರ್ಹತೆ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇದೆಲ್ಲ ಆಗಿದ್ರೆ ಮಾತ್ರ ನೀವು PSTR ಅಪ್ಲೈ ಮಾಡಬಹುದು. ಒಂದು TET ಪೇಪರ್ 1 ಕ್ವಾಲಿಫೈ ಆಗಿರ್ಲೇಬೇಕು, ಕಡ್ಡಾಯ. ಸರ್ ಆಗಿಲ್ಲ ಸರ್, ಬರಲ್ಲ, ಅಷ್ಟು ಸಿಂಪಲ್ ಆಗಿದೆ. ನೋಡಿ, PUCಯಲ್ಲಿ ತುಂಬಾ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. PUCಯಲ್ಲಿ ಕನಿಷ್ಠ 50 ಅಂಕಗಳನ್ನ ಗಳಿಸಿರ್ಬೇಕು, 50% ಆದ್ ಮಿನಿಮಮ್ ಇರಬೇಕು. ಎಲಿಮೆಂಟರಿ ಶಿಕ್ಷಣದಲ್ಲಿ 2 ವರ್ಷದ ಡಿಪ್ಲೊಮೋವನ್ನ ಪಡೆದಿರಬೇಕು. ಅಥವಾ PUCಯಲ್ಲಿ ಕನಿಷ್ಠ 50 ಅಂಕಗಳನ್ನು ತಗೊಂಡು ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷದ ಪದವಿಯನ್ನ ಮಾಡ್ಕೊಂಡು, BELED ಅಂತ ಕರಿತೀವಿ, ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಶನ್ ಅನ್ನೋ ಕೋರ್ಸ್ ಅನ್ನ ಓದಿರ್ಬೇಕು. ಅಥವಾ PUCಯಲ್ಲಿ 50% ಅಂಕನ ತೆಗೆದು 2 ವರ್ಷಗಳ ವಿಶೇಷ ಶಿಕ್ಷಣ ಡಿಪ್ಲೊಮೋವನ್ನ ಮಾಡಿರ್ಬೇಕು, ಡಿಪ್ಲೊಮೋ ಇನ್ ಸ್ಪೆಷಲ್ ಎಜುಕೇಶನ್ ಅನ್ನ ಮಾಡಿರ್ಬೇಕು. ಅಂದ್ರೆ ಐದರ್ DLED ಅಂತ ಕರಿತೀವಲ್ವಾ, ಡಿಪ್ಲೊಮೋ ಇನ್ ಎಲಿಮೆಂಟರಿ ಎಜುಕೇಶನ್ ಮಾಡಿರ್ಬೇಕು, ಅಥವಾ 4 ವರ್ಷದ BELED ಅನ್ನೋ ಕೋರ್ಸ್ ಅನ್ನ ಮಾಡಿರ್ಬೇಕು, ಅಥವಾ 2 ವರ್ಷದ ಶಿಕ್ಷಣ ಡಿಪ್ಲೊಮೋ ಇನ್ ವಿಶೇಷ ಶಿಕ್ಷಣವನ್ನ ಪಡೆದಿರಬೇಕು. ಇನ್ನು ಮತ್ತು ಇದೆಲ್ಲದ್ರ ಜೊತೆಗೆ ನಮ್ಮ TET ಪೇಪರ್ 1 ಅಥವಾ CTET ಪೇಪರ್ 1 ಅನ್ನ ಅದೆಷ್ಟು 60 ಅಥವಾ 55 ಅಂಕ ಕೊಟ್ಟಿದ್ದಾರೆ, ಅದರಿಂದ ಅರ್ಹತೆನ ಹೊಂದಿರಬೇಕು, ಅದು ಪಕ್ಕ ಆಗಿರಬೇಕು. ಇನ್ನು ಮತ್ತು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಯಾವುದೇ ಉನ್ನತ ಅಥವಾ ಹೆಚ್ಚುವರಿ ಅರ್ಹತೆಗಳನ್ನ, ಪರಂತು ಪರಿಶಿಷ್ಟ ಜಾತಿ ಅವರಿಗೆ ಕನಿಷ್ಠ 45 ಅಂಕಗಳನ್ನು ಪಡೆದಿರತಕ್ಕದ್ದು ಎಂಬುದು ನಿಗದಿಪಡಿಸಿದೆ ಅಂತ ಹೇಳ್ಬಿಟ್ಟು. ಸೊ ಇದಿದೆ, ನಾರ್ಮಲ್ ಆಗಿದೆ. ಇನ್ನು PT ಟೀಚರ್ಸ್ಗೆ ಹೇಳೋದಾದ್ರೆ, ಅಂಗೀಕೃತ ಮಂಡಳಿ ನಡೆಸುವ ಹಿರಿಯ ಮಾಧ್ಯಮಿಕ ಅಂದ್ರೆ ಏನು 12th ತರಗತಿಯಲ್ಲಿ 50% ಹೊಂದಿರಬೇಕು. ಹಾಗೆ ಅಂಗೀಕೃತ ಮಂಡಳಿ ನಡೆಸುವ ಹಿರಿಯ ಮಾಧ್ಯಮಿಕ +2 ತತ್ಸಮಾನ ತರಗತಿಯಲ್ಲಿ ಉತ್ತೀರ್ಣಗೊಂಡಿದ್ದಲ್ಲಿ ರಾಷ್ಟ್ರೀಯ ಶಿಕ್ಷಣ ಪರಿಷತ್ ಅಧಿಸೂಚನೆಗೆ ಒಳಪಟ್ಟಿರುತ್ತೆ. ಅಥವಾ PT ಅವ್ರೇನು ನಿಮ್ಗೆ ಗೊತ್ತಿರುತ್ತೆ, ಡಿಪ್ಲೊಮೊ ಇನ್ ಫಿಸಿಕಲ್ ಎಜುಕೇಶನ್ ಅಂತ ಇರುತ್ತೆ, ಅದನ್ನ ಪಡೆದಿರ್ಬೇಕು. ನೋಡಿ, ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ 1 ವರ್ಷಗಳಿಗಿಂತ ಕಡಿಮೆ ಇಲ್ಲದ, ಅಂದ್ರೆ ಅಟ್ಲೀಸ್ಟ್ 1 ಇಯರ್ಗಿಂತ ಜಾಸ್ತಿ ಇರಬೇಕು, ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ವಿದ್ಯಾರ್ಥಿನ ಹೊಂದಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು PSTRಗೆ ಸ್ನೇಹಿತರೆ, ನಾನು ಹೇಳ್ತಿರೋದು ಇನ್ನು ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ. ಸೊ ಈಗ ಏನ್ ಮಾಡ್ತಾರೆ, ಅವರ ಆಧಾರದ ಮೇಲೆ 1:2% ಅನ್ನ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈಗ ನೋಡಿ, ಮೆರಿಟ್ ಬಗ್ಗೆ ಹೇಳ್ಬಿಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ಈ ಮೆರಿಟ್ ಅನ್ನ ಬದಲಾಯಿಸಿದ್ದಾರೆ. ಓಕೆ, CETಯಲ್ಲಿ ನೋಡಿ, ನೀವು ಎಷ್ಟಾನ ತೆಗ್ದಿರಿ ಕಾಲೇಜ್ಗಳಲ್ಲಿ, ಇದರಲ್ಲಿ ಇವಾಗ ವ್ಯಾಲ್ಯೂ ಚೇಂಜ್ ಆಗಿದೆ. ನೀವೇನು ಈ ಎಕ್ಸಾಮ್ನಲ್ಲಿ ಈಗ ಬರೀತಿರುವಂಥ ಎಕ್ಸಾಮ್ನಲ್ಲಿ ಮಾರ್ಕ್ಸ್ ತೆಗಿತೀರಾ ಅಲ್ವಾ, ಅದರದ್ದು 70% ಅಂಕವನ್ನು ಕನ್ಸಿಡರ್ ಮಾಡ್ತಾರೆ. ಮತ್ತೆ TET ಪೇಪರ್ 1 ತೆಗ್ದಿರೋ ಸ್ಕೋರನ್ನ 20% ಅಂಕ ಕನ್ಸಿಡರ್ ಮಾಡ್ತಾರೆ. PUCಯಲ್ಲಿ ಪಡೆದ ಅಂಕವನ್ನ 8% ಕಂಪೇರ್ ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ. ಶಿಕ್ಷಕರ ಕೋರ್ಸ್ನಲ್ಲಿ ಪಡೆದಂತಹ ಕೋರ್ಸ್ನ ಅಂದ್ರೆ BELD ಅಥವಾ ಏನು ಡಿಪ್ಲೊಮೋ ಇದೆ, ಅದ್ರದ್ದು 2% ಕನ್ಸಿಡರ್ ಮಾಡ್ತಾರೆ. ಸೊ ಈ ತರ ಮಾಡಿ ಮೆರಿಟ್ ಅನ್ನ ಮಾಡ್ತಾರೆ. ಉದಾಹರಣೆಗೆ ಯಾರೋ ಒಬ್ಬ CET ಪೇಪರ್ನ ಚೆನ್ನಾಗಿ ಮಾಡಿ ಅದೆಲ್ಲ ಜಸ್ಟ್ ಪಾಸ್ ಆಗಿದ್ರು ಮೆರಿಟಿಗೆ ಬರದೇ ಇರ್ಬೋದು. ಕಾರಣ ಮೆರಿಟ್ ಅನ್ನ ಪರಿಗಣನೆ ಮಾಡ್ತಾ ಈ ತರ ವೇಟೇಜ್ ಆಧಾರಿತದ ಮೇಲೆ ನಿಮ್ಗೆ ನೋಡಿ, PUCಯಲ್ಲೂ ಮಾರ್ಕ್ಸ್ ಚೆನ್ನಾಗಿರ್ಬೇಕು, TET ಪೇಪರ್ 1 ಮಾರ್ಕ್ಸ್ ಚೆನ್ನಾಗಿರ್ಬೇಕು, ನಿಮ್ಮ ಇದ್ರಲ್ಲೂ ಚೆನ್ನಾಗಿರ್ಬೇಕು, CETಯಲ್ಲೂ ನೀವು ಸ್ಕೋರ್ ಚೆನ್ನಾಗಿ ಮಾಡಿದ್ರೆ ಮಾತ್ರ ಮೆರಿಟ್ ಪಟ್ಟಿಗೆ ಬರ್ಲಿಕ್ಕೆ ಸಾಧ್ಯತೆ ಇರ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಿದ್ದೀನಿ. ಈಗ ಫಿಸಿಕಲ್ ಎಜುಕೇಶನ್ ಅವರಿಗೆ ಹೇಗಿದೆ ಅಂತ ಕೂಡ ಇಲ್ಲಿ ಕೊಟ್ಟಿದೆ. ಇನ್ನು ದೈಹಿಕ ಸರ್ಟಿಫಿಕೇಟ್ ಅಲ್ಲಿ 2% ತಗೋತಾ ಇದ್ದಾರೆ, PUCಯಲ್ಲಿ 13%, PT ಟೀಚರ್ಸ್ಗೆ ಇದರಲ್ಲೇ 85% ತೆಗೆದುಕೋತಾ ಇದ್ದಾರೆ, ಆಯ್ತಾ. ಸೊ ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮೀಸಲಾತಿ ಇದೆ, ಹಾರಿಸಾಂಟಲ್ ವರ್ಟಿಕಲ್ 2 ರಿಸರ್ವೇಷನ್ ಇದೆ. ಅದಕ್ಕೆ ಬೇಕಾದಂಥ ಸರ್ಟಿಫಿಕೇಟ್ ಮಾಡಿಸ್ಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಒಳ ಮೀಸಲಾತಿದು ಸರ್ಟಿಫಿಕೇಟ್ ನೀವು ಮಾಡಿಸ್ಲೇಬೇಕು.
ಪ್ರಾಥಮಿಕ ಶಾಲಾ ಶಿಕ್ಷಕರು ಇದಾರಲ್ವಾ 1ರಿಂದ 5ನೇ ತರಗತಿ ಮತ್ತು ದೈಹಿಕ ಶಿಕ್ಷಕರು ಏನು ಗ್ರೇಡ್ 2 ಇದೆ ಅಲ್ವಾ, ಸೊ ಇವರಿಗೆ ಎಕ್ಸಾಮ್ ಯಾವಾಗಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಡೇಟ್ ಕೊಟ್ಟಿದ್ದಾರೆ. ನೀವು ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ಕೋಬಹುದು. 5 ಅಕ್ಟೋಬರ್ಗಿದೆ ನೋಡಿ. ವಿ ಎ ಎಕ್ಸಾಮು 4 ಅಕ್ಟೋಬರ್ಗಿದೆ. ಲ್ಯಾಂಡ್ ಸರ್ವೇರ್ 3ನೇ ತಾರೀಕಿದೆ. ಸೊ ಅಕ್ಟೋಬರ್ 5ನೇ ಮತ್ತು 6ನೇ ತಾರೀಕು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇದು ಒಂದೊಂದು ಜಿಲ್ಲಾವಾರು ಕೊಟ್ಟಿದ್ದಾರೆ. ಸೊ 10ರಿಂದ 12 ಗಂಟೆಗೆ GK ಪೇಪರ್ ಇದೆ. ಮಧ್ಯಾಹ್ನ ಪೇಪರ್ 2 ಇದೆ. ಇನ್ನು 6ನೇ ತಾರೀಕು ಫಿಸಿಕಲ್ ಟೀಚರ್ಸ್ ಇದೆ ಆಯ್ತಾ. ಈಗ ನೋಡಿ ಪ್ಯಾಟರ್ನ್ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ GK ಪೇಪರ್ ಅಲ್ಲಿ ಏನೇನಿದೆ ಆಯ್ತಾ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನೇನು ಓದಬೇಕು ಅದನ್ನೇ ಹಾಗೆ ಸಿಲೆಬಸ್ ಕೂಡ ತೋರಿಸ್ಬಿಡ್ತೀನಿ ಆಯ್ತಾ. ಸೊ ಏನೇನು ಓದ್ಬೇಕಪ್ಪ PSTR ಅವರು GK ಪೇಪರ್ಗೆ ಅಂತಂದ್ರೆ, GK 15 ಅಂಕಗಳಿಗೆ, ಕನ್ನಡ 10 ಅಂಕಗಳಿಗೆ, ಇಂಗ್ಲಿಷ್ 10 ಅಂಕಗಳಿಗೆ, ಸೈಕಾಲಜಿ 15ಗೆ, ಮಾನಸಿಕ ಸಾಮರ್ಥ್ಯ ಅಂದ್ರೆ ಮೆಂಟಲ್ ಅಬಿಲಿಟಿ 15 ಕ್ವಶನ್, ನಮ್ಮ ಕಂಪ್ಯೂಟರ್ 15 ಕ್ವಶನ್, ಆರೋಗ್ಯ ಶಿಕ್ಷಣ, ಮೌಲ್ಯ ಶಿಕ್ಷಣ 10 ಸಪ್ರೇಟ್ ಮಾಡ್ಯಾರ. ಮುಂಚೆ ಅವೆರಡು ಸೇರಿ 15 ಇರ್ತಿತ್ತು, ಈಗ 10 ಸಪ್ರೇಟ್ ಮಾಡ್ಯಾರೆ. ಒಟ್ಟಾರೆ 100 ಮಾರ್ಕ್ಸ್ಗೆ. ಸೊ ನೀವು ಎಷ್ಟು ಸಬ್ಜೆಕ್ಟ್ ಓದಬೇಕಂದ್ರೆ GK, ಕನ್ನಡ, ಇಂಗ್ಲಿಷ್, ಸೈಕಾಲಜಿ, ಮೆಂಟಲ್ ಅಬಿಲಿಟಿ, ಕಂಪ್ಯೂಟರ್, ಹೆಲ್ತ್ ಎಜುಕೇಶನ್, ವ್ಯಾಲ್ಯೂ ಎಜುಕೇಶನ್, ಒಟ್ಟಾರೆ ಒಂದು 8 ಸಬ್ಜೆಕ್ಟ್ಸ್ ಅನ್ನ GK ಪೇಪರಿಗೆ ಓದಬೇಕಾಗ್ತದೆ. ಇನ್ನು ಪೇಪರ್ 2 ನಲ್ಲಿ ಮ್ಯಾಥ್ಸ್ ಇರುತ್ತೆ, ಎನ್ವಿರಾನ್ಮೆಂಟ್ ಸೈನ್ಸ್ ಇರುತ್ತೆ, ಹಾಗೆ ಸ್ವಲ್ಪ ಸೋಷಿಯಲ್ ಇರುತ್ತೆ. ಇವೆಲ್ಲ ಸೇರಿ 100 ಮಾರ್ಕ್ಸ್ ಇರುತ್ತೆ. ದೈಹಿಕ ಶಿಕ್ಷಕ ಅವರಿಗೆ ಸಪರೇಟ್ 100 ಮಾರ್ಕ್ಸ್ಗೆ ಪೇಪರ್ ಇರುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ PSTR ಬಗ್ಗೆ. ಈಗ ಅದರ ಡೀಟೇಲ್ಡ್ ಸಿಲೆಬಸ್ ಅನ್ನ ಹೇಳ್ತೇನೆ, ನಂತರದಲ್ಲಿ ಇನ್ನೊಂದು ಉಳಿದಿದ್ದೆಲ್ಲ ನೋಡ್ಕೊಳ್ತಾ ಹೋಗೋಣ. ಸೊ ಕೀ ಉತ್ತರ ಬಿಡ್ತಾರೆ, ಪ್ರಕಟಣೆ ಬಿಡ್ತಾರೆ, 1:1 ಪೆಟ್ಟು ಬಿಡ್ತಾರೆ, ಹೆಚ್ಚುವರಿ ಪಟ್ಟಿ ಕೂಡ ಬಿಡ್ತಾರೆ, ಕೌನ್ಸಿಲಿಂಗ್ ಇರುತ್ತೆ, ಡಯಟ್ನಲ್ಲಿ DDPI ಮೇನ್ ಆಗಿರ್ತಾರೆ. ಅಗೇನ್ ಇಲ್ಲೊಂದು ಹೆಲ್ಪ್ ಲೈನ್ ನಂಬರ್ ಕೊಟ್ಟಾರೆ. ಏನೇ ಡೌಟ್ಸ್ ಇದ್ರು ಕೂಡ ಸ್ನೇಹಿತರೆ, ತುಂಬಾ ಜನ ಹಲವಾರು ಡೌಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಸೊ ಸಹಾಯವಾಣಿನೇ ಕೊಟ್ಟಿದ್ದಾರೆ ಆಯ್ತಾ. ನಮ್ಮ ಕೇಂದ್ರೀಕೃತ ದಾಖಲಾತಿ ಘಟಕ ಏನಿದೆ CA ಸೆಲ್ ಅಂತ ಏನಿದೆ, ಅವ್ರದ್ದು ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ. ಏನೇ ಡೌಟ್ಸ್ ಇದ್ರು ಇವ್ರಿಗೆ ಕೇಳ್ಕೊಳ್ಳಿ ಆಯ್ತಾ. ಈಗ ಇನ್ನೊಂದು ಹೇಳ್ಬಿಡ್ತೀನಿ, PSTR ಯಾರು ಶಿವಮೊಗ್ಗ ಹಾಕ್ತಾ ಇದ್ದೀರಾ, ನಿಮ್ಮ ಹುದ್ದೆ ವರ್ಗೀಕರಣ ಕೂಡ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾನೆ. ಹಾಗಾದ್ರೆ ಇರೋ 3 ಹುದ್ದೆ ಯಾರ್ಯಾರಿಗಿದೆ ಸರ್ ಅಂತಂದ್ರೆ, ಜನರಲ್ ಅವನಿಗೆ ಒಂದಿದೆ, ಪರಿಶಿಷ್ಟ ಜಾತಿಯಲ್ಲಿ 1 ಪೋಸ್ಟ್ ಇದೆ, ಮತ್ತೆ ಪರಿಶಿಷ್ಟ ಪಂಗಡಗೆ 1 ಪೋಸ್ಟ್ ಇದೆ. ಒಟ್ಟಾರೆ 3 ಪೋಸ್ಟ್ ಇದೆ. ಸರ್ ನಾನು OBC ಇದ್ದೀನಿ, ನಂಗೆ ಶಿವಮೊಗ್ಗದಲ್ಲಿ ಬರಲ್ವಾ ಅಂದ್ರೆ ನಿಮ್ಗಿಲ್ಲ, OBCಲಿ ಯಾವುದೇ ಪೋಸ್ಟ್ ಇಲ್ಲ. ಆದರೆ ನೀವು ಸಾಮಾನ್ಯದೇ ಕಾಂಪಿಟೇಷನ್ ಮಾಡ್ಬೋದು ಆಯ್ತಾ. ಸೊ PSTR ಇರುವಂಥದ್ದು. ಅದೇ ಥರ ದೈಹಿಕ ಶಿಕ್ಷಕರು ಕೂಡ 2 ಪೋಸ್ಟ್ ಇರುವಂಥದ್ದು, ಸಾಮಾನ್ಯವಾಗಿ ಒಂದಿದೆ, ಪರಿಶಿಷ್ಟ ಜಾತಿಗೆ ಒಂದಿದೆ ಆಯ್ತಾ. ಸೊ ಈ ರೀತಿ ಸ್ನೇಹಿತರೆ ಇದಾಗಿತ್ತು PSTR. ಈ ತರ 77 PDF ಸ್ನೇಹಿತರೆ, ಒಟ್ಟಾರೆ ಜಿಲ್ಲಾವಾರು, ಶೈಕ್ಷಣಿಕ ಜಿಲ್ಲಾವಾರು, ಹಾಗೆ ವೃಂದವಾರು, ಆ ತರ 77 ಇದಾವೆ. ಸೊ ನಾನು ನಿಮ್ಗೀಗ PSTRದು ಡೀಟೇಲ್ಡ್ ಆಗಿ ಹೇಳಿದ್ದೀನಿ ಅಂತ ಅನ್ಕೊಂತೀನಿ. ಸೊ ಇವಾಗ ನಾನು ನಿಮಗೆ PSTRದು ಸಿಲೆಬಸ್ ಹೇಳ್ಬಿಡ್ತೀನಿ, ಡೀಟೇಲ್ಡ್ ಸಿಲೆಬಸ್ನ ಹಾಗೆ ನೋಡ್ಕೊಳ್ತಾ ಹೋಗ್ಬಿಡೋಣ ಸ್ನೇಹಿತರೆ. ಬೇಕಾದ್ರೆ ಇದ್ರ ಮೇಲೇನೆ ವಿಶೇಷ ವಿಡಿಯೋ ಮಾಡಿ ಸರ್, ಇನ್ನು ಬುಕ್ಸ್ ಎಲ್ಲ ಹೇಳಿ ಸರ್ ಅಂತಂದ್ರು ಹೇಳ್ತೇನೆ. ಸೊ ಏನಿದೆಯಪ್ಪ ಅಂದ್ರೆ GK ಅಂತ ಏನು ಕೊಟ್ಟಿದಾರಲ್ವಾ. ಸೊ GK ಅಲ್ಲಿ ಬುಕ್ಸ್ ಅಂಡ್ ಆಥರ್ಸ್ ಕೇಳ್ತಾರಂತೆ, ಇನ್ವೆನ್ಷನ್ಸ್ ಕೇಳ್ತಾರಂತೆ, ಬೇಸಿಕ್ ಸೈನ್ಸು, ಹೆಲ್ತ್ ಅಂಡ್ ಹೈಜೀನು, ನಮ್ಮ ಕರ್ನಾಟಕ ಹಿಸ್ಟ್ರಿ ಇದೆ ಸ್ನೇಹಿತರೆ, ಹಾಗೆ ಇಂಡಿಯನ್ ಹಿಸ್ಟ್ರಿ ಕೂಡ ಇದೆ, ವರ್ಲ್ಡ್ ಹಿಸ್ಟ್ರಿಯ ಕ್ರೊನಾಲಜಿಯನ್ನ ಕೇಳ್ತಾರಂತೆ, ಜಿಯೋಗ್ರಫಿ ಬೇಸಿಕ್ ಕೇಳ್ತಾರಂತೆ, ಎಕನಾಮಿಕ್ಸ್ ಅನ್ನ ಕೇಳ್ತಾರಂತೆ, ಅವಾರ್ಡ್ಸು, ಹಾನರ್ಸು, ಪ್ರೈಸಸ್ ಕೇಳ್ತಾರಂತೆ, ಕಾನ್ಸ್ಟಿಟ್ಯೂಷನ್, ಇಂಟರ್ನ್ಯಾಷನಲ್ ಅಫೇರ್ಸ್, ಕರೆಂಟ್ ಅಫೇರ್ಸ್, ಮತ್ತೆ ಬೇಸಿಕ್ ಕಂಪ್ಯೂಟರ್ಸ್ ಎಲ್ಲವನ್ನ GK ಇಟ್ಬಿಟ್ಟು ಸ್ನೇಹಿತರೆ, ಇದು PSTR ಅವರಿಗೆ. ಇನ್ನು ಕನ್ನಡ ಪಠ್ಯಕ್ರಮನ ಕೊಟ್ಟಿದ್ದಾರೆ. ಕನ್ನಡ ವರ್ಣಮಾಲೆ, ಗುಣಿತಾಕ್ಷರ, ಸಂಯುಕ್ತಾಕ್ಷರ, ನಾಮಪದ, ಕ್ರಿಯಾಪದ, ಲಿಂಗ ಮತ್ತು ವಚನ, ಸಂಧಿಗಳು, ಸಮಾಸಗಳು, ಕೃದಾಂತ, ತದ್ದಿತಾಂತಗಳು, ದ್ವಿರುಕ್ತಿ, ಅವ್ಯಯ ಮತ್ತು ಅದರ ಪ್ರಕಾರಗಳು, ವಾಕ್ಯ ರಚನೆ, ಲೇಖನ ಚಿಹ್ನೆ, ಪದಗಳ ಅರ್ಥ, ಸಮಾನಾರ್ಥಕ ಪದ ಆಗಿರ್ಬೋದು, ವಿರುದ್ಧಾರ್ಥಕ ಪದ ಆಗಿರ್ಬೋದು, ತತ್ಸಮ ತದ್ಭವ, ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪ, ಛಂದಸ್ಸು ಮತ್ತು ಅಲಂಕಾರ, ಹಳೆಗನ್ನಡ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯ. ಸೊ ಇವನ್ನೆಲ್ಲ ಕಲ್ತ್ಕೋಬೇಕು. ಇಂಗ್ಲೀಷಲ್ಲಿ ಹಾಗೆ ತರ ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೆ, ಏನು ನೌನ್ಸು, ವರ್ಬ್ಸು, ಪ್ರೊನೌನ್ಸು, ಅಬ್ಜೆಕ್ಟಿವ್ಸು, ಕಂಜಕ್ಷನ್ಸ್, ಹಾಗೆ ಫೋನಾಲಜಿ ಇದೆ, ಪಂಕ್ಚುಯೇಷನ್ಸ್ ಇದೆ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇದೆ, ಟ್ರಾನ್ಸ್ಫಾರ್ಮೇಷನ್ ಅಲ್ಲಿ ಕ್ವಶನ್ ಟ್ಯಾಗ್ಗಳಿದಾವೆ, ಪ್ಯಾಸೇಜ್ಗಳು ಕೂಡ ಇದೆ. ಇನ್ನು ಮನೋವಿಜ್ಞಾನದ ಸಿಲೆಬಸ್ ಕೂಡ ಇದೆ. ಸೊ ಇದು ನೀವು ಆಲ್ರೆಡಿ ಏನು DLED ಓದ್ತಾ ಅಥವಾ BAELD ಓದ್ತಾ ನೀವು ಇದನ್ನು ಓದಿರ್ತೀರಾ ಸ್ನೇಹಿತರೆ. ತುಂಬಾ ಸಿಂಪಲ್ ಇದೆ. ಒಂದು ಮಗು ಬಗ್ಗೆ ಸೈಕಾಲಜಿ ರಿಲೇಟೆಡ್ ಇದೆ. ಸೊ ಸೈಕಾಲಜಿ ಬುಕ್ಸ್ ಕೂಡ ನಿಮಗೆ ಇರುವಂತದ್ದು, ಅದನ್ನೇ ಇಂಗ್ಲಿಷ್ ವರ್ಷನ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಇನ್ನು ಮೆಂಟಲ್ ಅಬಿಲಿಟಿ ಏನೇನಿದೆ ಅಂದ್ರೆ ಸೀರೀಸ್ ಇದೆ, ನಂಬರ್ ಸೀರೀಸ್ ಇದೆ, ಎಲ್ಲಾ ತರ ಸೀರೀಸ್ಗಳು ಇದೆ, ಕೋಡಿಂಗ್ ಡಿಕೋಡಿಂಗ್ ಇದೆ, ಬ್ಲಡ್ ರಿಲೇಷನ್ ಇದೆ, ಡೈರೆಕ್ಷನ್ಸ್ ಇದೆ, ವೆನ್ ಡಯಾಗ್ರಾಮ್ ಇದೆ, ಆಲ್ಫಾಬೆಟ್ ಟೆಸ್ಟು, ರೀಸನಿಂಗು, ಮಿಸ್ಸಿಂಗ್ ಕ್ಯಾರೆಕ್ಟರ್ಸ್ ಇಷ್ಟಿದೆ. ನಮ್ಮ ಕಂಪ್ಯೂಟರ್ ಹೇಳೋದಾದ್ರೆ ಇಂಟ್ರಡಕ್ಷನ್ ಟು ಕಂಪ್ಯೂಟರ್, ಬೇಸಿಕ್ ಕಂಪ್ಯೂಟರ್ ಸೈನ್ಸ್ ಇದೆ, OS ಇದೆ, ಆಪರೇಟಿಂಗ್ ಸಿಸ್ಟಮ್, ಅಪ್ಲಿಕೇಶನ್ ಸಾಫ್ಟ್ವೇರ್ ಇದೆ, ಅದರಲ್ಲಿ ಎಲ್ಲ ತರ MS ಆಫೀಸ್ ಬರುತ್ತೆ, ಇಂಟರ್ನೆಟ್ ಇದೆ, ನುಡಿ ಸಾಫ್ಟ್ವೇರ್ ಇದೆ,
ಹೋದ ವರ್ಷ PSTR ನೇಮಕಾತಿ ತನಕ ಇಷ್ಟೇ ಇತ್ತು ಸಿಲೆಬಸ್ಸು. ಈ ವರ್ಷ ಹೊಸದೊಂದು ಸೇರಿಸ್ಯಾರೆ AI ಅಂತ, ಇಂಟ್ರಡಕ್ಷನ್ ಹಿಸ್ಟ್ರಿ ಆ್ಯಂಡ್ ಅಪ್ಲಿಕೇಶನ್ ಆಫ್ AI, ಸೈಬರ್ ಸೆಕ್ಯೂರಿಟಿ ಕೂಡ ಸೇರಿಸಿದ್ದಾರೆ, ಸೈಬರ್ ಲಾಸ್ ಅನ್ನು ಕೂಡ ಸೇರಿಸಿದ್ದಾರೆ. ಇನ್ನು ಹೆಲ್ತ್ ಎಜುಕೇಷನ್ ಏನು ಚೇಂಜ್ ಮಾಡಿಲ್ಲ, ಅದೇ ಸೇಮ್ ಸಿಲೆಬಸ್ ಇದೆ ಹೆಲ್ತ್ ಎಜುಕೇಷನಿಗೆ. ವ್ಯಾಲ್ಯೂ ಎಜುಕೇಷನ್ ಕೂಡ ಹಾಗೆ ಅದೇ ಸೇಮ್ ಸಿಲೆಬಸ್ಸನ್ನೇ, ಕಳೆದ ಬಾರಿಯ ಸಿಲೆಬಸ್ಸನ್ನೇ ಇಟ್ಟಿದ್ದಾರೆ. ಇಷ್ಟು ಸಬ್ಜೆಕ್ಟ್ಸನ್ನು ಓದಿದ್ದಾರೆ, ಡೀಟೇಲ್ಡ್ ಸಿಲೆಬಸ್ಸನ್ನು ಕೂಡ ಬಿಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕಾಗತ್ತೆ, ಅದನ್ನು ಡೀಟೇಲ್ಡಾಗಿ ಓದಬೇಕಾಗತ್ತೆ. ಸೊ ಸ್ನೇಹಿತರೆ, ಇವಾಗ PSTR ಪೇಪರ್ 2 ಸಿಲೆಬಸ್ ಅನ್ನು ಕೂಡ ನಿಮ್ಗೆ ಹಾಗೆ ತೋರಿಸ್ಬಿಡ್ತೀನಿ. ಸೊ ಮ್ಯಾಥ್ಸ್, ಎನ್ವಿರಾನ್ಮೆಂಟ್, ಸೋಷಿಯಲ್ಸ್ 3 ಇದಾವೆ. ಮ್ಯಾಥಮೆಟಿಕ್ಸ್ ಅಲ್ಲಿ ನಂಬರ್ ಸಿಸ್ಟಮ್, ಫ್ರಾಕ್ಷನ್, ಡೆಸಿಮಲ್, ಸ್ಕ್ವೇರ್ ರೂಟ್, ಡೇಟಾ ಹ್ಯಾಂಡ್ಲಿಂಗ್, ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫ್, ಆಲ್ಜಿಬ್ರಾ, ಈಕ್ವೇಷನ್ಸ್, ಪಾಲಿನಾಮಿಯಲ್ಸ್, ಟ್ರಯಾಂಗಲ್, ಕ್ವಾಡ್ರಿಲ್ಯಾಟರಲ್, ಜಾಮಿಟ್ರಿ ಅಂದರೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಇರುವಂಥದ್ದು. ಪೆಡಗಾಗಿ ಇದೆ ಅದರದ್ದೇ, ಮ್ಯಾಥಮೆಟಿಕ್ಸ್ದು ಪೆಡಗಾಗಿ ಇದೆ. ಹಾಗೆ ಗಣಿತ ಪಠ್ಯಕ್ರಮ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ನಂತರ ನಿಮಗೆ ಸೈನ್ಸ್ ಕೂಡ ಓದಬೇಕು. EVS ಅಂತಂದರೆ ಎನ್ವಿರಾನ್ಮೆಂಟ್ ಬರಲ್ಲ, ಈ 1 ರಿಂದ 5ನೇ ತರಗತಿಯಲ್ಲಿ ಎಲ್ಲ ಥರ ಬರುತ್ತೆ. ಸೊ ಫಿಸಿಕ್ಸ್ ಇದೆ, ನಾರ್ಮಲ್ ಫಿಸಿಕ್ಸ್ ಇದೆ. ಸೊ ಇಲ್ಲಿ ಒಂಥರ PSTR ಅಂದ ತಕ್ಷಣ ಇವ್ರಿಗೆ ಆ್ಯಕ್ಚುಲಿ HSTRಕ್ಕಿಂತ ಜಾಸ್ತಿ ಸಿಲೆಬಸ್ ಇದೆ ಸ್ನೇಹಿತರೆ, ಅಲ್ವಾ? ಅವ್ರು ನೋಡಿ, ಅವ್ರು ಯಾವುದೋ ಒಂದು ಸಬ್ಜೆಕ್ಟ್ ಓದ್ಕೋತಾರೆ, ನೀವು ಎಲ್ಲ ಸಬ್ಜೆಕ್ಟು ಓದ್ತೀರಾ. ಸೊ ಈ ಥರ ಇದೆ. ಕೆಮಿಸ್ಟ್ರಿನೂ ಓದಬೇಕಾಗತ್ತೆ EVSನಲ್ಲಿ, ಅಗೇನ್ ಎಲ್ಲ ಬೇಸಿಕ್ ಸಿಲೆಬಸ್. ಸೊ ಈ ಥರ ಇದೆ ಸ್ನೇಹಿತರೆ. ಒಟ್ಟಾರೆ 52 ಪುಟಗಳ ಈ ಒಂದು ಬಯೋಲಜಿ ಕೂಡ ಇದೆ. ಸೊ ಅದನ್ನೇ ಕನ್ನಡದಲ್ಲಿ ಸಹ ಕೊಟ್ಟಿದ್ದಾರೆ, ಆಯಿತಾ? ಇವನ್ NEP 2020, NCF 2005 ಇವನ್ನೆಲ್ಲ ಕಲ್ತ್ಕೋಬೇಕಾಗತ್ತೆ ಇದರಲ್ಲಿ, EVS ಅಲ್ಲಿ, ಪೆಡಗಾಗಿಯಲ್ಲಿ. ಸೊ ಈ ರೀತಿ ಇದೆ ಸ್ನೇಹಿತರೆ. ನಾನು ಇಲ್ಲಿ ತನಕ ಹೇಳಿರೋದು PSTR ಹುದ್ದೆಗಳ ಬಗ್ಗೆ. ಇನ್ನು ಇದೇ ರೀತಿ GPSTR, GPT, ಕಂಪ್ಯೂಟರ್ ಸೈನ್ಸ್, ಹಾಗೆ HSTR ಎಲ್ಲವನ್ನ ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ ಇವಾಗ GPSTR ಏನು ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಕರಿತೇವೆ. ಸೊ ಇದಕ್ಕೆ ಸ್ನೇಹಿತರೆ ನಿಮಗೆ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ TET ಪೇಪರ್ 2 ನ ಕಡ್ಡಾಯವಾಗಿ ಕ್ವಾಲಿಫೈ ಆಗಿರಬೇಕು. ಸೊ ಮತ್ತೆ ಕಂಪ್ಯೂಟರ್ ಸೈನ್ಸ್ ಟೀಚರ್ ಏನು 1 ರಿಂದ 8ನೇ ತರಗತಿ, ಅದನ್ನು GPT ಅಂತಾನೆ ಕರಿತಾ ಇದ್ದಾರೆ. ಸೊ ಹಾಗಾದ್ರೆ ಶಿವಮೊಗ್ಗ ಜಿಲ್ಲೆಯ ಒಂದು PDF ಅನ್ನ ನೋಡ್ಕೊಳ್ತಾ ಇದನ್ನ ನೋಟಿಫಿಕೇಶನ್ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸೊ ಶಿವಮೊಗ್ಗ ಜಿಲ್ಲೆ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಖಾಲಿ ಇರುವ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಥವಾ 6 ರಿಂದ 8ನೇ ತರಗತಿ ಅಂತ ಕರಿತೀವಿ, ಅದಾಗಿರ್ಬೋದು, ಗಣಕ ವಿಜ್ಞಾನ ಶಿಕ್ಷಕರಾಗಿರ್ಬೋದು, ಹಾಗೆ ಇವರೆಲ್ಲ ನೇಮಕಾತಿಗೋಸ್ಕರ ಇದೆ. ಸೊ ಮತ್ತೆ 18ನೇ ಸೇಮ್ ನೋಟಿಫಿಕೇಶನ್ ಸ್ನೇಹಿತರೆ. ಇದರಲ್ಲಿ ಹೆಚ್ಚಾಗಿ ಹೇಳೋದಂದ್ರೆ ಕಲ್ಯಾಣಿ ಕರ್ನಾಟಕೇತರ ಜಿಲ್ಲೆಗಳ ಹುದ್ದೆಗಳ ವಿವರ. ಅಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಎಷ್ಟು ಹುದ್ದೆ ಇದೆ ಅಂತಂದ್ರೆ ನೋಡಿ, GPT ಕನ್ನಡ ಭಾಷೆ ಶಿಕ್ಷಕರು 60 ಪೋಸ್ಟ್ ಇದೆ, GPT ಆಂಗ್ಲ ಭಾಷೆ ಶಿಕ್ಷಕರು 8 ಪೋಸ್ಟ್ ಇದೆ, GPT ಏನು ಗಣಿತ ಮತ್ತು ವಿಜ್ಞಾನ ಫಿಸಿಕ್ಸ್ ಮತ್ತು ಸೈನ್ಸ್ ಟೀಚರ್ 70 ಪೋಸ್ಟ್ ಇದೆ, ಅಥವಾ GPT ಬಯೋಲಜಿ ಕೆಮಿಸ್ಟ್ರಿ ಟೀಚರ್ಸ್ 6 ಪೋಸ್ಟ್ ಇದೆ, GPT ಸೋಷಿಯಲ್ ಟೀಚರ್ಸ್ 21 ಪೋಸ್ಟ್ ಇದೆ, ಅದೇ ಕಂಪ್ಯೂಟರ್ ಸೈನ್ಸ್ ಟೀಚರ್ ಕೇವಲ 7 ಪೋಸ್ಟ್ ಇದೆ. ಒಟ್ಟಾರೆ 172 ಪೋಸ್ಟ್ GPT ವೃಂದದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಇರುವಂತದ್ದು ಸ್ನೇಹಿತರೆ, ಕ್ಲಸ್ಟರ್ ಮಟ್ಟದಲ್ಲಿ. ಸೊ ಹಾಗಾದ್ರೆ ಇನ್ನೆಲ್ಲ ಸೇಮ್ ಸ್ನೇಹಿತರೆ, ನಾನು ಹೇಗೆ PSTR ಗೆ ಹೇಳಿದೀನಿ ಅದೇ ರೀತಿ ಇದೆ. ಒಂದು ಏನು ನೋಡ್ಕೊಳ್ಳೋಣ ಅಂತ ಹೇಳಿದ್ರೆ, ನಾನು ಅಗೇನ್ ಈ ವೃಂದದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ, ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಏನಂತಂದ್ರೆ ಜಸ್ಟ್ ಎಕ್ಸಾಮಿನೇಷನ್ ಕ್ವಾಲಿಫಿಕೇಶನ್ ಅನ್ನು ನೋಡ್ಕೋಣ, ಸಿಲೆಬಸ್ ಮತ್ತು ಪ್ಯಾಟರ್ನ್ ಅನ್ನು ನೋಡ್ಕೊಂಡ್ಬಿಡೋಣ. ಸೊ ಇನ್ನು ಆಲ್ಮೋಸ್ಟ್ ಎಲ್ಲ ಡೇಟ್ಸ್ ಸೇಮ್ ಇರುವಂತದ್ದು. ವೇತನ ಶ್ರೇಣಿ ನೀವು ನೋಡ್ಬೋದು ಸ್ವಲ್ಪ ಜಾಸ್ತಿ ಆಗಿದೆ, ಅದಕ್ಕೆ 41,000 ಆಯಿತು ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ, ಇವರಿಗೆ 44,425 ರೂಪಾಯಿಂದ ಇನಿಷಿಯಲ್ ಪೇ ಇರುತ್ತೆ. ಓಕೆ, ಇವರು TET ಪೇಪರ್ 2 ನ ಕಡ್ಡಾಯ ಮಾಡಬೇಕು, ಕಡ್ಡಾಯವಾಗಿ ಕ್ವಾಲಿಫೈ ಮಾಡಿರ್ಬೇಕಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಟೀಚರ್ಸಿಗೆ TET ಬೇಡ ಅಂತ ಕೂಡ ಹೇಳಿದ್ದಾರೆ. TET ಹಾಗೂ B.Ed ಎರಡೂ ಕೂಡ ಬೇಕೇ ಬೇಕು ಅಂತ ಇಲ್ಲ, ಆದರೆ ನೇಮಕಾತಿ ಆದ. ಸೊ ಸ್ನೇಹಿತರೆ, ಕನ್ನಡ ಭಾಷೆ ಶಿಕ್ಷಕರು, ಆಂಗ್ಲ ಭಾಷೆ ಶಿಕ್ಷಕರು, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು, ಹಾಗೆ ಬಯೋಲಜಿ ಶಿಕ್ಷಕರು, ಸೋಷಿಯಲ್ ಇದೆ. ಸೊ ನಾನು ಹೇಳಿದಾಗೆ ಇದಕ್ಕೆಲ್ಲ ಇದೆ. ಏನಪ್ಪ ಕ್ವಾಲಿಫಿಕೇಶನ್ನು GPSTRಗೆ ಅಂತಂದ್ರೆ, ಪದವಿಯಲ್ಲಿ ಕನಿಷ್ಠ 50% ಅಂಕ ಆದರೂ ತಗೊಂಡಿರ್ಬೇಕು, ಅಂದರೆ ಡಿಗ್ರಿಯಲ್ಲಿ ಮಿನಿಮಮ್ 50% ತಗೊಂಡಿರಬೇಕು. ಹಾಗೇನೆ ಬ್ಯಾಚುಲರ್ ಆಫ್ ಎಜುಕೇಶನ್ ಅಲ್ಲೂ ಕೂಡ ಮಿನಿಮಮ್ 50% ತಗೊಂಡಿರ್ಬೇಕು. ಅಂದ್ರೆ ಸರ್ B.Ed ಆಗಿಲ್ಲ ಹಾಕ್ಬೋದಾ, B.Ed ಕೊನೆ ಸೆಮ್ಮಲ್ಲಿ ಇದೀನಿ ಹಾಕ್ಬೋದಾ? ಇಲ್ಲ, ನೀವು ಕಂಪ್ಲೀಟ್ ಆಗಿರ್ಬೇಕು. ಜೊತೆಗೆ PUC ಅಲ್ಲಿ ಕೂಡ 50 ಅಂಕ ಇರಬೇಕು. ಹಾಗೆ TET ಪೇಪರ್ 2 ಅನ್ನ ಕ್ವಾಲಿಫೈ ಆಗಿರ್ಬೇಕು. ನೋಡಿ, ಆಸ್ ಸಿಂಪಲ್ ಆಸ್ ದಟ್. ಪದವಿ ಆಗಿರಬೇಕು, ಮಿನಿಮಮ್ 50% ಇರಬೇಕು. B.Ed ಆಗಿರಬೇಕು, ಮಿನಿಮಮ್ 50% ಇರಬೇಕು.
PU ಆಗಿರಬೇಕು, ಮಿನಿಮಮ್ 50% ಇರಬೇಕು. ಇವು ಮೂರನ್ನೂ ಮಾಡಿ TET ಪೇಪರ್ 2ನ ನೀವು ಕ್ವಾಲಿಫೈ ಮಾಡಿದ್ರೆ ನೀವು GPSTR ಗೆ ಅರ್ಹತೆನ ಹೊಂದಿರ್ತೀರಾ. ಇದರಿಂದ ಯಾರಿಗೆ ವಿನಾಯಿತಿ ಇದೆ? ಯಾರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ ಇದ್ದೀರಾ, ಯಾರು ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರ್ಸ್ ಇದ್ದೀರಾ, ಯಾರು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರ್ಸ್ ಇದ್ದೀರಾ, BSc ಇನ್ ಕಂಪ್ಯೂಟರ್ ಸೈನ್ಸ್ ಓದಿದ್ದೀರಾ ಅಥವಾ BCA ಅನ್ನ ಓದಿದ್ದೀರಾ, ಇವರಿಗೆ B.Ed ಅಥವಾ TET ನ ಕಡ್ಡಾಯ ಕೊಟ್ಟಿಲ್ಲ. ಸೊ ಹಾಗಾಗಿ ನಿಮ್ಗೆ ಏನ್ ಮಾಡ್ಬೇಕಂತಂದ್ರೆ ಉಳಿದವರು ಇದನ್ನ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಸೊ 6ರಿಂದ 8ನೇ ತರಗತಿ ಕನ್ನಡ ಲ್ಯಾಂಗ್ವೇಜ್ ಇದ್ದವ್ರು ಏನ್ ಮಾಡ್ಬೇಕಂತ ಹೇಳ್ಬಿಟ್ಟೆಲ್ಲ ಕೊಟ್ಟಿದ್ದಾರೆ ನೋಡಿ. ಅಭ್ಯರ್ಥಿಯು ಪದವಿಯಲ್ಲಿ ಕನ್ನಡ ಭಾಷೆಯ ಜೊತೆಗೆ ಬೇರೆ ಭಾಷೆಯನ್ನ ಓದಿರ್ಬೋದು, ಹಾಗೆ ಇತಿಹಾಸ, ಎಕನಾಮಿಕ್ಸ್ ಅದನ್ನೆಲ್ಲ ಐಚ್ಛಿಕ ವಿಷಯ ಆಗಿ ಓದ್ಕೊಂಡಿರ್ಬೇಕು, ಆಪ್ಷನಲ್ ಕನ್ನಡ ಓದಿರ್ಬೇಕು. ಮತ್ತೆ 50% ಅಂಕ ಸರಾಸರಿ ಇರಬೇಕು. ಇಂಗ್ಲಿಷ್ ಟೀಚರ್ಸ್ಗೂ ಇದೇ ತರ ಇದೆ, ಮ್ಯಾಥ್ಸ್ ಟೀಚರ್ಸ್ಗೂ ಇದೆ ನೋಡಿ. ಪದವಿಯಲ್ಲಿ ಗಣಿತ ವಿಷಯವನ್ನು ವ್ಯಾಸಂಗ ಮಾಡಿರಲೇಬೇಕು. ವಾಸ್ತುಶಿಲ್ಪ ಪದವೀಧರರಾದಲ್ಲಿ ಇಂಜಿನಿಯರಿಂಗ್ ಪದವೀಧರರು ಪ್ರಥಮ 3-4 ಸೆಮಿಸ್ಟರ್ಗಳಲ್ಲಿ ಗಣಿತ ಅಥವಾ ಉಳಿದ ಸೆಮಿಸ್ಟರ್ನಲ್ಲಿ ಗಣಿತವನ್ನಾಧರಿಸಿ ವಿಷಯವನ್ನು ಅಭ್ಯಾಸ ಮಾಡಿರಬೇಕು. ಪದವೀಧರರಾಗಿದ್ದಲ್ಲಿ ಪದವಿಯಲ್ಲಿ 50% ಅಂಕಗಳನ್ನು ಪಡೆದಿರಲೇಬೇಕು ಅಂತ ಹೇಳ್ತಿದ್ದಾರೆ. ಸೊ ಈಗ ಸುಮಾರು ಜನಕ್ಕೆ ಡೌಟ್ ಇತ್ತು, ಸರ್ BCom B.Ed BE ಗೆ ಅವಕಾಶ ಇದೆಯಾ ಅಂತಂದ್ರೆ ಇದೇ ಸ್ನೇಹಿತರೆ, ಅದನ್ನ ಇಲ್ಲಿ ಕೊಟ್ಟಿರೋಂಥದ್ದು. ಸೊ ನಾನು ನಿಮ್ಗೆ ಬೇಕಾದ್ರೆ ಸೈನ್ಸ್ ನಲ್ಲಿ ತೋರಿಸ್ತೀನಿ, ಸೋಷಿಯಲ್ ನಲ್ಲಿ BCom B.Ed ಗೆ ಅವಕಾಶ ಇದೆ. ಇಲ್ಲಿ ನೋಡಿ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ ಎಲ್ಲ ಇದೆಲ್ಲ. ಸೊ ಅದೇ ತರ ನೋಡಿ, ಸಮಾಜ ಪಾಠಗಳನ್ನ, ಸಮೂಹದ ವಿಷಯಗಳನ್ನ ಓದಿರುವಂತ ವಾಣಿಜ್ಯ ಶಾಸ್ತ್ರವನ್ನು ಕೂಡ ಕೊಟ್ಟಿದ್ದಾರೆ, ನಿರ್ವಹಣೆ ಕೂಡ ಕೊಟ್ಟಿದ್ದಾರೆ. ಸೊ BCom B.Ed ಗೆ ಚಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಗಮನಿಸಬಹುದು. ಸೊ ಅದೇ ತರ ಗಣಕ ಟೀಚರ್ಸ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, 3 ಬ್ರಾಂಚ್ ಆಫ್ ಇಂಜಿನಿಯರಿಂಗ್ BCA ಮತ್ತು BSc ಕಂಪ್ಯೂಟರ್ ಸೈನ್ಸ್ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ನೇಮಕ ಆಗಬೇಕಾದ್ರೆ ಇವರಿಗೆ B.Ed TET ಕಡ್ಡಾಯ ಇಲ್ಲ. ಆದ್ರೆ ನೇಮಕ ಆದ್ಮೇಲೆ 5 ವರ್ಷದೊಳಗಡೆ ಅದನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಅದ್ ಬಿಟ್ರೆ ಇನ್ ಪರ್ಸೆಂಟೇಜ್ ಎಲ್ಲ ಸೇಮ್ ಇದೆ. ನಿಮ್ಗೆ ಏನ್ ವ್ಯತ್ಯಾಸ ಇದೆ ಅಂತ ಹೇಳ್ಬಿಡ್ತೀನಿ. ಒಂದು ಪ್ಯಾಟರ್ನ್, ಇದು ಮೆರಿಟ್. ಏನ್ ಮೆರಿಟ್ ಅಂತಂದ್ರೆ ನೋಡಿ, CET 70% ತಗೊಳ್ತಾರೆ, ಅಂದ್ರೆ ನೀವೇನ್ ಎಕ್ಸಾಮ್ ಬರೀತಿದ್ದೀರಾ ಅದರ 70% ಅಂಕ. TET ಪೇಪರ್ 2 ಮಾರ್ಕ್ಸ್ ನ 20% ತಗೊಳ್ತಾರೆ. ಹಾಗೆ ಪದವಿಯಲ್ಲಿ ಪಡೆದಿರೋ ಮಾರ್ಕ್ಸ್ ಅನ್ನ 8% ತಗೊಳ್ತಾರೆ. ನೀವು B.Ed ಅಲ್ಲಿ ತೆಗೆದುಕೊಂಡಿರೋ ಮಾರ್ಕ್ಸ್ ನ 2%. ಸುಮಾರು ಜನ ಏನ್ ಮಾಡ್ಬಿಟ್ರು, B.Ed ಅಲ್ಲಿ ಸ್ಕೋರ್ ಜಾಸ್ತಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಪ್ರೈವೇಟ್ ಕಾಲೇಜ್ಗಳು. ಸೊ ಹಾಗಾಗಿ B.Ed ಅಲ್ಲಿ ಜಾಸ್ತಿ ಸ್ಕೋರ್ ಮಾಡಿದವ್ರಿಗೆ ಮೆರಿಟ್ ಜಾಸ್ತಿ ಚೆನ್ನಾಗಿ ಬಂದ್ಬಿಡುತ್ತೆ ಅಂತ ಆ ತರ ಎಲ್ಲ ಮಾಡ್ತಿದ್ರು. ಸೊ ಈಗ ಏನಾಗ್ಬಿಟ್ಟಿದೆ ಗೊತ್ತಾ, CET-ನೇ ಮಾನದಂಡ ಆಗಿದೆ. ಸೊ CET ಅಲ್ಲಿ ನೀವು ಚೆನ್ನಾಗಿ ಮಾಡಿದ್ರೆ ಮಾತ್ರ ಪಾಸ್ ಆಗ್ಲಿಕ್ಕೆ ಸಾಧ್ಯ. ಅದೇ ರೀತಿ ಕಂಪ್ಯೂಟರ್ ಟೀಚರ್ಸ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85%, ಪದವಿಯಲ್ಲಿ ಪಡೆದಿರೋ ಅಂಕ 15%. ಯಾಕಂದ್ರೆ ಇವರಿಗೆ B.Ed ಅಥವಾ TET ಕಡ್ಡಾಯ ಇಲ್ದಿರೋದ್ರಿಂದ ಈ ತರ ವೇಟೇಜ್ ಅನ್ನ ಕೊಟ್ಟಿದ್ದಾರೆ. ಈಗ ಇದನ್ನೆಲ್ಲ ಮೀಸಲಾತಿಯನ್ನೆಲ್ಲ ಆಲ್ರೆಡಿ ಹೇಳಿದ್ದೇನೆ. ಎಕ್ಸಾಮ್ ಡೇಟ್ ಯಾವಾಗಿದೆಯಪ್ಪ, ನಾನು ಅಗೇನ್ ಶಿವಮೊಗ್ಗ PDF ಅನ್ನ ತೆಗೆದಿರೋದ್ರಿಂದ 8 ಅಕ್ಟೋಬರ್ಗೆ ಬೆಳಗ್ಗೆ GK ಪೇಪರ್ ಇದೆ, 8 ಅಕ್ಟೋಬರ್ ಮಧ್ಯಾಹ್ನ ಕಂಪ್ಯೂಟರ್ ಸೈನ್ಸ್ ಅವರಿಗೆ ಪೇಪರ್ ಇದೆ, 9 ಅಕ್ಟೋಬರ್ಗೆ ಬೆಳಗ್ಗೆ ಸೋಷಿಯಲ್ ಮತ್ತು ಬಯಾಲಜಿ ಇದೆ, ಮತ್ತೆ ಬೆಳಗ್ಗೆನೆ ಮ್ಯಾಥ್ಸ್ ಸೈನ್ಸ್ ಕೂಡ ಇದೆ. ಅಂದ್ರೆ 9 ಅಕ್ಟೋಬರ್ ಬೆಳಗ್ಗೆ ಎಲ್ಲ ಪೇಪರ್ 2ಗಳಿದಾವೆ. 10 ಅಕ್ಟೋಬರಿಗೆ ಲ್ಯಾಂಗ್ವೇಜ್ ಅವರಿಗಿದೆ ಪೇಪರ್ 2, ಕನ್ನಡ ಮತ್ತು ಇಂಗ್ಲಿಷ್ ಇದೆ. ಮತ್ತೆ ಸರ್ ಮುಂಚೆ GPSTR ಗೆ ಡಿಸ್ಕ್ರಿಪ್ಟಿವ್ ಇತ್ತು, ಈ ಸರಿ ಇದೆಯಾ ಅಂದ್ರೆ ಇಲ್ಲ ಸ್ನೇಹಿತರೆ, ಪ್ಯಾಟರ್ನ್ ಬದಲಾಯಿಸಿದ್ದಾರೆ, 2 ಪೇಪರ್ ಮಾಡಿದ್ದಾರೆ. ಸೊ ಮುಂಚೆ ಫಸ್ಟ್ ಪೇಪರ್ 150 ಮಾರ್ಕ್ಸ್ ಇರ್ತಿತ್ತು, ಈ ಸರಿ 100 ಮಾರ್ಕ್ಸ್ ಮಾಡಿದ್ದಾರೆ. ಆದ್ರೆ ಪ್ಯಾಟರ್ನ್ ಏನ್ ಚೇಂಜ್ ಮಾಡಿಲ್ಲ. GK ಇದೆ, ಕರೆಂಟ್ ಅಫೇರ್ಸ್ ನ ಸಪರೇಟ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಕನ್ನಡ ಇದೆ, ಇಂಗ್ಲಿಷ್ ಇದೆ, ಸೈಕಾಲಜಿ ಇದೆ, ಕಂಪ್ಯೂಟರ್ ಇದೆ, ಹೆಲ್ತ್ ಮತ್ತು ವ್ಯಾಲ್ಯೂ ಎಜುಕೇಶನ್ ಇದೆ. ಇನ್ನು ಪೇಪರ್ 2 ನೋಡಿ, ಇದು ಮುಂಚೆ ಡಿಸ್ಕ್ರಿಪ್ಟಿವ್ ಇತ್ತು ಪೇಪರ್ 2, ಈಗ MCQ ಫಾರ್ಮ್ಯಾಟ್ ಮಾಡಿದ್ದಾರೆ. ಸೊ ವಸ್ತುನಿಷ್ಠ ಮಾದರಿಯ 100 ಅಂತಂದ್ರೆ MCQs ಇರುತ್ತೆ. ಕನ್ನಡ ಅವರಿಗೆ ಕನ್ನಡ ಬಗ್ಗೆ 100, ಇಂಗ್ಲಿಷ್ ಅವರಿಗೆ ಇಂಗ್ಲಿಷ್, ಮ್ಯಾಥ್ಸ್ ಸೈನ್ಸ್ ಅವರಿಗೆ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ ಬಯಾಲಜಿ ಅವರಿಗೆ CB, ಇನ್ನು ಸೋಷಿಯಲ್ ಅವರಿಗೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿ, ಬಿಸ್ನೆಸ್ ಸ್ಟಡೀಸ್, ಸೋಷಿಯಾಲಜಿ ಮತ್ತೆ ಜಿಯೋಗ್ರಫಿ ಇವೆಲ್ಲ ಸೇರಿ 100 ಮಾರ್ಕ್ಸ್ ಇದೆ. ಕಂಪ್ಯೂಟರ್ ಸೈನ್ಸ್ ಅವರಿಗೆ ಕಂಪ್ಯೂಟರ್ ಸೈನ್ಸ್ ಇದೆ. ಎಲ್ಲದ್ರದ್ದು ಡೀಟೇಲ್ಡ್ ಸಿಲೆಬಸ್ ಇದೆ, ನಾನು ತೋರಿಸ್ತೇನೆ. ಸೊ 2 ಇರುತ್ತೆ. ಆಮೇಲೆ ನಾನು ನಿಮಗೆ ಮೆರಿಟ್ ಕೂಡ ತೋರಿಸಿದ್ದೀನಿ. ಈ ರೀತಿ ನಿಮಗೆ ಆಯ್ಕೆ ಪಟ್ಟಿಯನ್ನ ಮಾಡ್ತಾರೆ. ಓಕೆ, ಶಿವಮೊಗ್ಗದಲ್ಲಿ ಯಾವ ತರ ಪೋಸ್ಟ್ ಇದಾವೆ ಅಂತ. ಸೊ ಕಂಪ್ಯೂಟರ್ ಟೀಚರ್ಸ್ 7 ಪೋಸ್ಟ್ ಇದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ. ಸೊ ಸಾಮಾನ್ಯ ಇರೋರಿಗೆ 1 ಪೋಸ್ಟು, ಸಾಮಾನ್ಯ ಮಹಿಳೆ ಇರೋರಿಗೆ 2, ಸಾಮಾನ್ಯ ಮಹಿಳಾ ಗ್ರಾಮೀಣ ಇರೋರಿಗೆ 3 ಸಿಗುತ್ತೆ. ಅಂದ್ರೆ ಬರೀ ಮಹಿಳೆ ಇದ್ರೆ 1, ಬರೀ ಗ್ರಾಮೀಣ ಇದ್ರೆ 1, ಆ ತರ. ಸೊ ಪರಿಶಿಷ್ಟ ಜಾತಿ ಒಂದಿದೆ, ST ಒಂದಿದೆ, ಕ್ಯಾಟಗರಿ 1 ಇದೆ, 2A ಕ್ಯಾಟಗರಿ ಅವರಿಗೆ ಒಂದಿದೆ. ಈ ತರ ನಿಮಗೆ ರೂಸ್ಟರ್ ಬಿಂದುನ ಕೊಟ್ಟಿದ್ದಾರೆ. ಸೊ ಇದರಿಂದಾನೇ ನೋಡ್ಕೊಂಡೆ ಅಪ್ಲೈ ಮಾಡಿ. ಸೊ ಸರ್ ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ಬೇಕಂತ ಸುಮಾರು ಜನ ಕೇಳ್ತಾ ಇದ್ರೆ, ಒಂದು ಟ್ರಾನ್ಸ್ಫರ್ ಇಲ್ಲ ಅನ್ನೋದನ್ನ ನೀವು ತಿಳ್ಕೊಳ್ಳಿ, 10 ವರ್ಷ ಆದ್ರೂ. ನಂತರದಲ್ಲಿ ಇನ್ನೊಂದೇನಂತಂದ್ರೆ ಎಲ್ಲಿ ಜಾಸ್ತಿ ಪೋಸ್ಟ್ ಇದೆ ನಿಮ್ಮ ಕ್ಯಾಟಗರಿಗೆ. ಅಂದ್ರೆ ಉದಾಹರಣೆಗೆ ನಾನೊಬ್ಬ
2A ಅಭ್ಯರ್ಥಿ ಅಂತ ಅನ್ಕೊಳ್ಳಿ, ಅಥವಾ ನಾನು ಕನ್ನಡ ಮಾಧ್ಯಮ ಅಭ್ಯರ್ಥಿ ಅನ್ಕೊಳ್ಳಿ. ಸೊ ಕನ್ನಡ ಮಾಧ್ಯಮ ಅಥವಾ ಗ್ರಾಮೀಣಗೆ ವೇಕೆಂಟ್ ಇದೆನಾ, ನಮಗೆ ಅದು ಸಿಗುತ್ತಾ ಅಂದ್ರೆ ಅದಕ್ಕೂ ಕಾಂಪಿಟೇಷನ್ ಆಗ್ಬೋದಾ, ಇಲ್ಲ ಅಂತಂದ್ರೆ ನೀವು ಕೇವಲ ಜನರಲ್ ಅನ್ನೋ ಕಾಂಪಿಟೇಷನ್ ಮಾತ್ರ ಮಾಡ್ತಿರ್ತೀರಾ, ಅಥವಾ ನೀವು ಯಾವ್ದಾದ್ರು ಕೆಟಗರಿ ಇದ್ರೆ ಆ ಕೆಟಗರಿ ಅನ್ನೋ ಪೋಸ್ಟಿಗೆ ಮಾತ್ರ ಕಾಂಪಿಟೇಟ್ ಮಾಡ್ತಿರ್ತೀರಾ. ಸೊ ಹಾಗಾಗಿ ನಿಮಗೆ ಎಷ್ಟು ಮೀಸಲಾತಿ ಬರುತ್ತೆ, ಹಾರಿಜಾಂಟಲ್ ಆಗಲಿ ವರ್ಟಿಕಲ್ ಆಗಲಿ, ಸೊ ಎರಡನ್ನು ಕೂಡ ನೋಡಿಕೊಂಡು ನೀವು ಅರ್ಜಿಯನ್ನು ತುಂಬಬೇಕಾಗ್ತದೆ. ಸೊ ಈಗ ಒಂದೊಂದೇ ಸಿಲೆಬಸ್ ಅನ್ನ ತೋರಿಸ್ಬಿಡ್ತೀನಿ. GPT GK ಸೇಮ್ ಆಸ್ PSTR ಸ್ನೇಹಿತರೆ, ಏನೂ ಚೇಂಜಸ್ ಇಲ್ಲ. ಸ್ವಲ್ಪ ಏನು ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ, ಹೆಲ್ತ್ ಅಂಡ್ ಹೈಜೀನ್ ಅನ್ನ ಆಡ್ ಮಾಡಿದ್ದಾರೆ. ಕರೆಂಟ್ ಅಫೇರ್ಸ್ ನ ಕೂಡ ಸಪರೇಟ್ ಆಗಿ ಕೊಟ್ಟಿದ್ದಾರೆ ನೋಡಿ ಅದ್ಭುತವಾಗಿ. ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್, ನ್ಯಾಷನಲ್ ಅಫೇರ್ಸ್, ಮೂವೀಸ್, ಕರೆನ್ಸಿ ಮತ್ತೆ ಕ್ಯಾಪಿಟಲ್ಸ್, ಡೇಸ್ ಮತ್ತೆ ಸ್ಲೋಗನ್ಸ್, ಫೆಸ್ಟಿವಲ್, ಫೋಕ್ ಡ್ಯಾನ್ಸ್ ಮತ್ತೆ ಟ್ರೈಬ್, ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ಇನಿಷಿಯೇಟಿವ್ಸ್ ಆಫ್ ಎಜುಕೇಶನ್ ಇನ್ ಇಂಡಿಯಾ, ಮಾನ್ಯುಮೆಂಟ್ಸು, ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ಸು, ಇಂಡಸ್ಟ್ರೀಸು, ಆರ್ಮಿಯ 3 ವಿಂಗ್ಗಳು, ಕಾನ್ಸ್ಟಿಟ್ಯೂಷನ್ನು, ಹಾಗೆ ಹೈವೇ, ರೈಲ್ವೆ, ಏರ್ಪೋರ್ಟ್ ನೇಮ್ಸು, ಅಬ್ರಿವಿಯೇಷನ್ಸು. ಇನ್ನು ಕನ್ನಡ ಪಠ್ಯಕ್ರಮ ಸೇಮ್ ಇದೆ, ಇಂಗ್ಲಿಷ್ ಪಠ್ಯಕ್ರಮ ಸೇಮ್ ಇದೆ, ಸೈಕಾಲಜಿ ಸೇಮ್ ಇದೆ, ಕಂಪ್ಯೂಟರ್ ಲಿಟ್ರಸಿ ನಮ್ಮ ಕಂಪ್ಯೂಟರ್ ಕೂಡ ಸೇಮ್ ಇದೆ. AI ಚಾಪ್ಟರ್ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ 6th ಚಾಪ್ಟರ್. ಹೆಲ್ತ್ ವ್ಯಾಲ್ಯೂ ಎಜುಕೇಶನ್ ಸೇಮ್ ಇದೆ, ಆಯ್ತಾ. ಸೊ ಇದು GK ಪೇಪರು. ಸೊ ಇದೇ ತರ ನೀವು ಇದನ್ನೆಲ್ಲಾದ್ರದ್ದು ನೋಡ್ಕೊಬೋದು ಸ್ನೇಹಿತರೆ. ಎಲ್ಲವನ್ನ ನೋಡಿ, ಈ ಎಲ್ಲ PDF ಒಟ್ಟಾರೆ 15 PDF ಇದೆ ಸಿಲೆಬಸ್ದು. ಇದನ್ನೆಲ್ಲ ನಾವು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀವಿ. 15 PDF ಅನ್ನು ನೀವು ಡೌನ್ಲೋಡ್ ಮಾಡಿ ನೋಡ್ಬೋದು. ಇದು ಕನ್ನಡ ಭಾಷಾ ಟೀಚರ್ಸಿಗೆ. ಸೊ ಏನೇನಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದೆ ಇಲ್ಲಿ. ಸೊ ಡೀಟೇಲ್ಡ್ ಆಗಿ 6 ಚಾಪ್ಟರ್ಸ್ ಬರ್ತವೆ, ಯಾವ್ಯಾವ್ದಂತ ನೋಡ್ಕೋಬೋದು ನೀವು. ಸೊ ಇದೇ ಥರ ಸೋಷಲ್ ಸೈನ್ಸ್ ಆಗಿರ್ಬೋದು, CB ಮೆಥಡು, ಇಂಗ್ಲೀಷ್ ಮೆಥಡು, ಮ್ಯಾಥಮೆಟಿಕ್ಸ್ PM ಮೆಥಡು, ಸೋಷಲ್ ಸೈನ್ಸು, ಹಾಗೆ ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಸಿಲೆಬಸ್ ನೋಡೋದಾದ್ರೆ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ಸ್ ಇದೆ, ಡೇಟಾ ಸ್ಟ್ರಕ್ಚರ್ಸ್ ಇದೆ. ಸೊ ಇದೊಂಥರ ಒಳ್ಳೆ ಅವಕಾಶ ಸ್ನೇಹಿತರೆ. ಒಬ್ಬ ಬೇಸಿಕ್ಕಿಗೆ 44,000 ಸಂಬಳ ಸಿಗ್ತದೆ ಅಂತಂದ್ರೆ ಇನ್ ಹ್ಯಾಂಡ್ ಒಂದು ಒಳ್ಳೆ ಸ್ಯಾಲ್ರಿ ಸಿಗ್ತದೆ. ಸೊ ಕಂಪ್ಯೂಟರ್ ನೀವು ಚೆನ್ನಾಗಿ ಓದ್ಕೋಬಹುದು. ನಿಮ್ಗೊಂದೊಂಥರ ಅವಕಾಶ, ವಸತಿ ಶಿಕ್ಷಕರು ಕೂಡ ಅವಕಾಶ ಇದೆ, ಇದು ಕೂಡ ಇದೆ, ಆಯ್ತಾ. ಸೊ ಇವೆರಡನ್ನು ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಇದಾಗಿತ್ತು GPSTR ಅಥವಾ ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ಸ್ 6ರಿಂದ 8ನೇ ತರಗತಿ, ಹಾಗೂ ಗಣಕ ವಿಜ್ಞಾನದ ಶಿಕ್ಷಕರು 1ರಿಂದ 8ನೇ ತರಗತಿ. ಸೊ ಆಲ್ರೆಡಿ ವೃಂದದ ಬಗ್ಗೆ ಹೇಳಿದ್ದೀನಿ, ಆಲ್ರೆಡಿ ರೂಸ್ಟರ್ ಬಗ್ಗೆ ಹೇಳಿದ್ದೀನಿ, ಪ್ಯಾಟರ್ನ್ ಹೇಳಿದ್ದೀನಿ, ಮೆರಿಟ್ ಹೇಳಿದ್ದೀನಿ, ಹಾಗೆ ಸಿಲೆಬಸ್ ಅನ್ನು ಕೂಡ ತೋರಿಸಿದ್ದೀನಿ. ಈ ಡೀಟೇಲ್ಡ್ ಸಿಲೆಬಸ್ PDF ಗಳನ್ನ ನಮ್ಮ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಹಾಕಿದ್ದೇವೆ. ಸೊ ಅದನ್ನ ನೋಡಿ ಅಂತ ಹೇಳ್ತಾ ಈಗ ಹೈಸ್ಕೂಲ್ ಟೀಚರ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಸ್ನೇಹಿತರೆ, ಈಗ ಅಸಿಸ್ಟೆಂಟ್ ಮಾಸ್ಟರ್ ಅಥವಾ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ತುಂಬಾ ಜನ ಇದಕ್ಕೆ ಮುನ್ನೋಡ್ತಾ ಇದ್ದೀರಾ. ಯಾಕಂತಂದ್ರೆ ಹಲವಾರು ಜನ TET ಕ್ವಾಲಿಫೈ ಮಾಡಲಿಲ್ಲ. ಸರ್ ನಮಗೆ PSTR ಬರಲ್ಲ, ನಮಗೆ GPSTR ಬರಲ್ಲ, ಸೊ TET ಮಾಡ್ಕೊಂಡಿಲ್ಲ, ಆದರೆ B.Ed ಮಾಡ್ಕೊಂಡಿದ್ದೀವಿ, ನಮಗೆ ಯಾವ್ದು ಬರ್ತದೆ ಅಂತಂದರೆ ಅಸಿಸ್ಟೆಂಟ್ ಮಾಸ್ಟರ್ ಅಥವಾ ಹೈಸ್ಕೂಲ್ ಟೀಚರ್ ಬರುತ್ತೆ. ಸೊ ಒಂದು ವಿಷಾದ ವಿನಯ ಯಾವುದು ಅಂತಂದರೆ ಇದರಲ್ಲಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಮೆಥಡ್ ಅವರಿಗೆ ಯಾವುದೇ ವೇಕೆನ್ಸಿ ಇಲ್ಲ ಈ ಸತಿ. ಆದರೆ ಕೆಮಿಸ್ಟ್ರಿ, ಬಯಾಲಜಿ ಇದೆ, ಸೋಷಲ್ ಸೈನ್ಸ್ ಇದೆ, ಕನ್ನಡ ಇದೆ, ಇಂಗ್ಲೀಷ್ ಇದೆ, ಹಾಗೆ ಈ ಥರ PT ಟೀಚರ್ಸ್ ಇದೆ. ಸೊ ಹಾಗಾಗಿ ಇಷ್ಟೆಲ್ಲ ನಿಮಗೆ ಹೈಸ್ಕೂಲ್ ಟೀಚರಲ್ಲಿ ಅವಕಾಶ ಇರುವಂಥದ್ದು. ಹಾಗಾದರೆ ಸ್ನೇಹಿತರೆ, ಹೈಸ್ಕೂಲ್ ಟೀಚರ್ ಇವೆರಡಕ್ಕಿಂತ ಬೆಟರ್. ನಿಮಗೆ TET ಇರೋದಿಲ್ಲ ಇದಕ್ಕೆ, ಮತ್ತು ನೀವು ಹೆಚ್ಚುವರಿಯಾಗಿ PUL ಕೂಡ ಕೆಲಸ ಮಾಡಬೇಕಾಗತ್ತೆ. ಸರ್ ನೀವು ಕೇಳ್ಬೋದು, ಯಾಕೆ PM ಮೆಥಡ್ ಅವರಿಗೆ ಈ ಸರಿ ವೇಕೆನ್ಸಿ ಕೊಟ್ಟಿಲ್ಲ ಅಂತಂದರೆ, ಒಂದಿಷ್ಟು ವರ್ಷಗಳ ಹಿಂದೆ TGT ಅಂತ ಒಂದು ನೇಮಕವನ್ನು ಮಾಡಿದರು, ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ ಅಂತ. ಸೊ ಅವ್ರನ್ನ ಆ್ಯಕ್ಚುಲಿ 6ರಿಂದ 8ನೇ ತರಗತಿಗೆ ಅಂತ ತೆಗೆದುಕೊಂಡಿದ್ರು. ಅವರಿಗೆ ಬಡ್ತಿ ಕೊಟ್ಟು ಹೈಸ್ಕೂಲಿಗೆ ಪಾಠ ಮಾಡ್ಲಿಕ್ಕಾದ್ರು. ಸೊ ಈ ಥರ ಆದಾಗ ಏನಾಯಿತು, ಎಕ್ಸೆಸ್ ಆಗ್ಬಿಡ್ತು ಏನು ವೇಕೆನ್ಸೀಸು. ಸೊ ಹಂಗಾದಾಗ ಈಗ ಈ ಬಾರಿ ಫಿಸಿಕ್ಸ್ ಮ್ಯಾಥ್ಸಿಗೆ ಮತ್ತು ಕಳೆದ ಒಂದು 2 ವರ್ಷದ ಹಿಂದೆ ಏನೋ ಟ್ರಾನ್ಸ್ಫರ್ಸ್ ಆಯಿತು. HK ಇಂದ ನಾನ್ HKಗೆ ತುಂಬ ಜನ ಬರ್ತಾರೆ. ಸೊ ಈ ಕಾರಣಗಳಿಂದ ಫಿಸಿಕ್ಸ್ ಮ್ಯಾಥ್ಸ್ ಟೀಚರ್ಸ್ ಇಲ್ಲ, ಹೈಸ್ಕೂಲ್ ಟೀಚರ್ಸ್ ವೇಕೆನ್ಸಿ ಮುಂದಿನ ದಿನಗಳಲ್ಲಿ ಬರ್ಬೋದು, ನೆಕ್ಸ್ಟ್ ನೇಮಕಾತಿಗಳಲ್ಲಿ ಬರ್ಬೋದು. ಸೊ ಆದರೆ ಈ ವೇಕೆನ್ಸೀಸ್ನಲ್ಲಿ ನಿಮಗೆ CB ಮೆಥಡ್ ಅವರಿಗೆ ಅವಕಾಶ ಇದೆ, ಅಥವಾ ಏನು ಸೋಷಲ್ ಸೈನ್ಸ್ ಅವರಿಗೆ ಅವಕಾಶ ಇದೆ, ಲ್ಯಾಂಗ್ವೇಜ್ ಟೀಚರ್ಸ್ಗೆ ಅವಕಾಶ ಇದೆ. ಸೊ ನೋಡ್ಬಿಡೋಣ. ಹಾಗಾದರೆ ಇದು ನೋಡಿ, ನಿಮಗೆ GPT ಬಂದ್ಬಿಟ್ಟು ಇದ್ರವಾರು ಕೊಡ್ತಾರೆ, ಏನೋ ಜಿಲ್ಲಾವಾರು ಕೊಡ್ತಾರೆ, ಅಥವಾ ಶೈಕ್ಷಣಿಕ ಜಿಲ್ಲಾವಾರು ಕೊಡ್ತಾರೆ. ಆದರೆ ಹೈಸ್ಕೂಲ್ ಟೀಚರ್ ವಿಭಾಗವಾರು ಕೊಡ್ತಾರೆ. ಸೊ ನಾವೀಗ ಬೆಂಗಳೂರು ವಿಭಾಗದನ್ನ ನೋಡ್ತಾನೆ. ಯಾಕೆ ಬೆಂಗಳೂರು ವಿಭಾಗ ತಗೊಂಡಿದ್ದೀವಿ ಸರ್ ಅಂತಂದ್ರೆ, ಶಿವಮೊಗ್ಗ ಬಂದ್ಬಿಟ್ಟು ಬೆಂಗಳೂರು ವಿಭಾಗಕ್ಕೆ ಬರ್ತದೆ. ಹಾಗಾಗಿ ಸೊ ಎಲ್ಲ ಸೇಮ್ ಇದೆ ಸ್ನೇಹಿತರೆ ಹೈಸ್ಕೂಲ್ ಟೀಚರ್ಗೆ. ಇಲ್ಲಿ ಒಟ್ಟಾರೆ ಎಷ್ಟು ಪೋಸ್ಟ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಇದು NKK 92% ಒಂದು ಸಪ್ರೇಟ್ ನೋಟಿಫಿಕೇಶನ್ ಮಾಡಿದ್ದಾರೆ.
ಕಲ್ಯಾಣ ಕರ್ನಾಟಕದ 8% ವೇಕೆನ್ಸಿನ ಸಪರೇಟ್ ನೋಟಿಫಿಕೇಶನ್ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ 8% ಅಲ್ಲಿ 20% ನಮ್ಮ ನಾನ್ ಕಲ್ಯಾಣ ಕರ್ನಾಟಕದವರು ಕೂಡ ಅಪ್ಲೈ ಮಾಡಬಹುದು. ಅದಕ್ಕೆ ಸಪರೇಟ್ ನೋಟಿಫಿಕೇಶನ್ ಅನ್ನ ಮಾಡಿದ್ದಾರೆ. ನಾನು ಹೇಳ್ದಂಗೆ ಒಟ್ಟಾರೆ 77 ರಾಜಪತ್ರಗಳಿದಾವೆ. ಎಲ್ಲವನ್ನ ನಾನು ಅನಾಲಿಸಿಸ್ ಮಾಡಿ ನಿಮಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಕನ್ನಡ ಭಾಷಾ ಶಿಕ್ಷಕರು ಎಷ್ಟಿದೆ, ಆಂಗ್ಲ ಇದೆ, ಕಲಾ ಶಿಕ್ಷಕರು ಕನ್ನಡ ಮಾಧ್ಯಮ, ಕಲಾ ಶಿಕ್ಷಕರು ಇಂಗ್ಲಿಷ್ ಮಾಧ್ಯಮ, ಹಾಗೆ ಸೈನ್ಸ್ ಟೀಚರ್ಸ್ ಕನ್ನಡ ಮಾಧ್ಯಮ, ಸೈನ್ಸ್ ಟೀಚರ್ಸ್ ಇಂಗ್ಲಿಷ್ ಮಾಧ್ಯಮ ಇದೆ. ಸೊ ದೈಹಿಕ ಶಿಕ್ಷಣ ಗ್ರೇಡ್ 1 ಇದೆ ಇಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಸೇಮ್ ಅಪ್ಲಿಕೇಶನ್ ಹಾಕ್ತಾ ಎಲ್ಲ ಸಿಮಿಲರ್ ಇದೆ. ವೇತನ ಶ್ರೇಣಿ ನೋಡಿ, ನೀವು PSTR ಆದ್ರೆ 41,000, GPSTR ಆದ್ರೆ 44,000, ಆದ್ರೆ ನೀವು ಹೈಸ್ಕೂಲ್ ಟೀಚರ್ ಆದ್ರೆ 54,000 ಸ್ನೇಹಿತರೆ. ಸೊ ಹಾಗಾಗಿ ಹೈಸ್ಕೂಲ್ ಟೀಚರ್ ಒಂದು ಒಳ್ಳೆ ಅವಕಾಶ ಸ್ನೇಹಿತರೆ, ಅದನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಇನಿಷಿಯಲ್ ಪೇನೆ ಅಷ್ಟಿದೆ ಅಂತಂದ್ರೆ ಇನ್ ಹ್ಯಾಂಡ್ ಇನ್ನೂ ಚೆನ್ನಾಗಿ ಸಿಗ್ತದೆ. ಸೊ ಹಾಗಾದ್ರೆ ಇವರಿಗೆ ಏನಪ್ಪ ಕ್ವಾಲಿಫಿಕೇಶನ್ ಸರ್ ಅಂತಂದ್ರೆ ನೋಡಿ, ಕನ್ನಡ ಭಾಷಾ ಸಹ ಶಿಕ್ಷಕರು ಅಂತ ಕರೀತಾರೆ, ಅಸಿಸ್ಟೆಂಟ್ ಮಾಸ್ಟರ್ಸ್ ಅಂತ ಕರಿತೀವಿ, ಅಥವಾ ನಾವು ಹೈಸ್ಕೂಲ್ ಟೀಚರ್ಸ್ ಅಂತ ಕರಿತೇವೆ. ಸೊ ಕಲಾ ವಿಷಯದಲ್ಲಿ ಪದವಿಯನ್ನ ಪಡೆದಿರಬೇಕು, ಕನ್ನಡವನ್ನ ಐಚ್ಛಿಕ ವಿಷಯ ಓದಿರ್ಬೇಕು, B.Ed ಪದವಿಯನ್ನ ಪಡೆದಿರಬೇಕು, ಹಾಗೆ ಅದು ಸದರಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದಲ್ಲಿ ಅದೇ ವಿಷಯದ ಶಿಕ್ಷಕರ ಶಿಕ್ಷಣ ಪಡೆದಿರತಕ್ಕದ್ದು, ಬೋಧನಾ ವಿಧಾನ ಅಭ್ಯಾಸ ಮಾಡಿರ್ಬೇಕಂತ ಹೇಳ್ತಾ ಇದ್ದಾರೆ. ಹಾಗೆ ಆಂಗ್ಲ ಭಾಷಾ ಶಿಕ್ಷಕರಿದ್ದಾರೆ. ಕಲಾ ಇದೆ ನೋಡಿ, ಕನ್ನಡ ಮಾಧ್ಯಮದವರಿಗೆ ಕಲಾ ವಿಷಯವನ್ನ ಪದವಿಯನ್ನ ಪಡೆದಿರಬೇಕು. ಅದರಲ್ಲಿ ಇತಿಹಾಸ, ಎಕನಾಮಿಕ್ಸ್, ಪೊಲಿಟಿ, ಜಿಯೋಗ್ರಫಿ ಅಥವಾ ಸೋಶಿಯಾಲಜಿ, ಇದರಲ್ಲಿ ಯಾವ್ದ್ರಲ್ಲಿ 2 ವಿಷಯದಲ್ಲಿ ನೀವು ಐಚ್ಛಿಕ ವಿಷಯ ತಗೊಂಡಿರ್ಬೇಕು. ಹಾಗೆ B.Ed ಅನ್ನ ಹೊಂದಿರಬೇಕು, ಶಿಕ್ಷಕರಲ್ಲಿ B.Ed ಅನ್ನ ಪಡೆದಿರಬೇಕು. ಆದರೆ ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡುವರೋ ಆ ಭಾಷೆಯನ್ನ ಪದವಿ ಹಂತದಲ್ಲಿ ಅಭ್ಯಾಸ ಇರಬೇಕಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಮುಂಚೆ ಏನಾಗ್ತಾ ಇತ್ತು ಅಂತಂದ್ರೆ, ಹೈಸ್ಕೂಲ್ ಟೀಚರ್ಸ್ ನೀವು ಯಾವ್ದ್ರಲ್ಲಿ ಮಾಡ್ತಾ ಇದ್ದೀರೋ ಸೊ ಅದ್ರದ್ದು ಒಂದು ಸಬ್ಜೆಕ್ಟ್ ಅನ್ನ ಓದಿರ್ಬೇಕಂತ ಹೇಳ್ಬಿಟ್ಟು, ಸೊ ಯಾವ ಅಭ್ಯರ್ಥಿಯು ಸದರಿ ಭಾಷೆನ ಪದವಿ ವ್ಯಾಸಂಗ ಮಾಡಿರೋದಿಲ್ಲವೋ ಅಂತ ಅಭ್ಯರ್ಥಿಗಳು SSLCಯಲ್ಲಿ ಆ ಭಾಷೆನ ಪ್ರಥಮ ಅಥವಾ ದ್ವಿತೀಯ ಭಾಷೆನಾಗಿ ಪೂರೈಸಿರತಕ್ಕದ್ದು. ಇದು ಏನಂತ ಹೇಳ್ತೀನಿ ನೋಡಿ, ಸುಮಾರು ಜನ ಏನ್ ಮಾಡ್ತಾರೆ, SSLCಯಲ್ಲಿ ಸ್ಕೋರ್ ಮಾಡ್ಕೊಳ್ಬೇಕಂತ ಸಂಸ್ಕೃತನ ಫಸ್ಟ್ ಲ್ಯಾಂಗ್ವೇಜ್ ತಗೊಂಡ್ಬಿಡೋದು, ಅಥವಾ ಈ ತರ ಬೇರೆ ಭಾಷೆಗಳನ್ನ ತಗೊಂಡ್ಬಿಡೋದು, ನಮ್ ಕನ್ನಡ ಓದೋದಿಲ್ಲ. ಸೊ ಅವಾಗ ಅವ್ರಿಗೆ ಗೊತ್ತಾಗೋದಿಲ್ಲ. ಬಟ್ ಈಗ ನೋಡಿ, ಟೀಚರ್ ರಿಕ್ರೂಟ್ಮೆಂಟ್ ಅಲ್ಲಿ ನಿಮ್ದು ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಕನ್ನಡ ಭಾಷಾ ಟೀಚರ್ ಆಗ್ಬೇಕಂದ್ರೆ ಕನ್ನಡವನ್ನ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನ ಓದಿರ್ಲೇಬೇಕು SSLCಯಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನೀವು ನಿಮ್ಗೆ ನಿಮ್ಮ ಶಾಲೆಯಲ್ಲಿ ಅಥವಾ ಸ್ಕೋರ್ ಆಗ್ಲಿಕ್ಕಂತ ನೀವು ಈ ತರ ಯೋಚನೆ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಪ್ರಾಬ್ಲಮ್ ಆಗ್ತದೆ. ಸೊ ಇದನ್ನ ತಿಳ್ಕೊಂಡಿರಿ. ಸೊ ಹಾಗಾಗಿ ಅದೇ ತರ ಎಲ್ಲವನ್ನ ಶಿಕ್ಷಕ ಹುದ್ದೆಗಳಿಗೆ ಕೊಟ್ಟಿದ್ದಾರೆ, ಒಂದ್ಸರಿ ನೋಡ್ಕೊಳ್ಳಿ. ಫಿಸಿಕಲ್ ಟೀಚರ್ ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, HSTR ಗೆ ಯಾವ ರೀತಿ ಮೆರಿಟ್ ಅನ್ನ ಪರಿಗಣನೆ ಮಾಡ್ತಾರೆ ಅಂದ್ರೆ, CET 85%, ಪದವಿಯಲ್ಲಿ ಪಡೆದಿದ್ದು 13%, B.Ed ಅಲ್ಲಿ ಪಡೆದಿದ್ದು 2%. ಇವ್ರಿಗೆ ಯಾವುದೇ ರೀತಿ TET ಇರೋದಿಲ್ಲ, ನಿಮಗೆ ಗೊತ್ತಿರೋ ಹಾಗೆ. ಶಿವಮೊಗ್ಗ ವಿಭಾಗದ ಅಂದ್ರೆ ಬೆಂಗಳೂರು ವಿಭಾಗದ್ದು ಎಕ್ಸಾಮ್ ಎಲ್ಲ ಯಾವಾಗಿದೆ ನೋಡೋಣ. ಓಕೆ, ಎಕ್ಸಾಮ್ಸ್ ನೋಡೋದಾದ್ರೆ 12ನೇ ತಾರೀಕು ಅಕ್ಟೋಬರ್ GK ಪೇಪರ್ ಇದೆ ಬೆಳಗ್ಗೆ, ಮಧ್ಯಾಹ್ನ PT ಟೀಚರ್ಸಿಗೆ ಇದೆ. 13ನೇ ತಾರೀಕು ಬೆಳಗ್ಗೆ CBZ ಆರ್ಟ್ಸ್ ಇದೆ. 13ನೇ ತಾರೀಕು ಮಧ್ಯಾಹ್ನ ಲ್ಯಾಂಗ್ವೇಜ್ ಪೇಪರ್ಸ್ ಇದೆ, ಅಸಿಸ್ಟೆಂಟ್ ಮಾಸ್ಟರ್ಸ್ AM ಅಂತ ಕರಿತೀವಿ. ಸೊ GK ಪೇಪರ್ ನಲ್ಲಿ ಏನಿದೆಯಪ್ಪ HSTR ಅಲ್ಲಿ ಅಂದ್ರೆ, GK ಕರೆಂಟ್ ಅಫೇರ್ಸ್ 20 ಮಾರ್ಕ್ಸ್, ಕನ್ನಡ 10 ಮಾರ್ಕ್ಸ್, ಇಂಗ್ಲಿಷ್ 10 ಮಾರ್ಕ್ಸ್, ಸೈಕಾಲಜಿ 15 ಮಾರ್ಕ್ಸ್, ಮೆಂಟಲ್ ಅಬಿಲಿಟಿ 15 ಮಾರ್ಕ್ಸ್, ಕಂಪ್ಯೂಟರ್ 15 ಮಾರ್ಕ್ಸ್, ಹೆಲ್ತ್ ಮತ್ತೆ ವ್ಯಾಲ್ಯೂ ಎಜುಕೇಶನ್ 15 ಮಾರ್ಕ್ಸ್. ನಾವು ಇಲ್ಲಿಂದ ಏನ್ ಗಮನಿಸಿದ್ವಿ ಅಂದ್ರೆ, PSTR ಆದ್ರೂ ಆಗಿರ್ಲಿ, GPSTR ಆದ್ರೂ ಆಗಿರ್ಲಿ, HSTR ಆದ್ರೂ ಆಗಿರ್ಲಿ, GK ಪೇಪರ್ಗೆ ಸೇಮ್ ಇದೆ ಸಿಲೆಬಸ್ ಅಂತ ಒಂದು ಅರ್ಥ ಆಯ್ತು. ನೆಕ್ಸ್ಟ್ ಸಹ ಶಿಕ್ಷಕರು ಏನಿದೆ ಅವ್ರದ್ದು 100 ಅಂಕ ಇರುತ್ತೆ, ನಿಮಗೆ ಗೊತ್ತು, ಅದ್ರದ್ದು ಪ್ರತ್ಯೇಕ ಸಿಲೆಬಸ್ ಅನ್ನ ಕೂಡ ತೋರಿಸ್ತೀನಿ. ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಜಿಲ್ಲಾವಾರು ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಬೆಂಗಳೂರು ವಿಭಾಗಕ್ಕೆ ಬರುವಂತ ಎಲ್ಲಾ ಜಿಲ್ಲಾವಾರದ್ದು ರೋಸ್ಟರ್ ಕೊಟ್ಟಿದ್ದಾರೆ. ನಾನು ನಿಮಗೆ ಶಿವಮೊಗ್ಗದೊಂದು ತೋರಿಸ್ಬಿಡ್ತೀನಿ ತಾಳೆ. ಓಕೆ ಸ್ನೇಹಿತರೆ, ನಾನು ಶಿವಮೊಗ್ಗದ ಅಸಿಸ್ಟೆಂಟ್ ಮಾಸ್ಟರ್ ಕನ್ನಡ ಭಾಷಾ ಶಿಕ್ಷಕರು ಎಷ್ಟು ಪೋಸ್ಟ್ ಇದೆ ಅಂತ ನೋಡೋಣ. 25 ಪೋಸ್ಟ್ ಇದೆ. ಅದನ್ನ ಹುದ್ದೆ ವರ್ಗೀಕರಣ ತೋರಿಸ್ತಾ ಇದ್ದೀನಿ. ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ನೀವು ನೋಡ್ಬೋದು. ಸಾಮಾನ್ಯ 2 ಇದೆ, ಮಹಿಳೆ 5, ಗ್ರಾಮೀಣ 3, ಮಾಜಿ ಸೈನಿಕ 1, ಅಂಗವಿಕಲ 1 ಇದೆ. ಸೊ ನೀವು ಒಟ್ಟಾರೆ ನೀವು ರೂಸ್ಟರ್ನ ನೋಡಿಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ. ಸೊ ಇನ್ನು ಸಿಲೆಬಸ್ ಅನ್ನ ಅಗೇನ್ ನಾನು ಹೇಳಿದಾಗೆ ಇದರಲ್ಲಿ ಹೇಳಿದೀವಿ, ಯಾವುದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದೆ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸ್ನೇಹಿತರೆ ನಾನು ನಿಮಗೆ PSTR, GPSTR ಹಾಗೂ HSTR ಎಲ್ಲ ನೋಟಿಫಿಕೇಶನ್ 77 PDF ಸ್ಟಡಿ ಮಾಡಿ ಒಂದು ಸಿಂಪಲ್ ಆಗಿ ಅನಾಲಿಸಿಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸೊ ಅದರಲ್ಲಿ ತುಂಬಾ ಡೌಟ್ಸ್ ಬಂದಿರುತ್ತೆ ಸುಮಾರು ಜನಕ್ಕೆ. ಸೊ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಅದೆಲ್ಲದಕ್ಕೂ ಉತ್ತರ ಕೊಡ್ತೇನೆ. ಹಾಗೆ ಸರ್, ಈ 50 ದಿನಗಳಲ್ಲಿ ಓದೋದು ಹೇಗೆ, ಈ GK ಪೇಪರ್ಗೆ ಸಪರೇಟ್ ವಿಡಿಯೋ ಮಾಡೋಣ ಅನ್ಕೊಂಡೆ, ಯಾಕಂತಂದ್ರೆ ಈ ವಿಡಿಯೋದಲ್ಲಿ ಎಲ್ಲ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ GK ಸ್ಟ್ರಾಟಜಿಯನ್ನ ಮಾಡ್ಕೊಡ್ತೇನೆ.
ಹಾಗೆ ಯಾವ ರೀತಿ ಮೆಟೀರಿಯಲ್ಸ್, ಈಗ ಉದಾಹರಣೆಗೆ ಎಲ್ಲರೂ ಸೈಕಾಲಜಿ ವಾಮದೇವಪ್ಪ ಪುಸ್ತಕ ಓದಿ ಅಥವಾ ಪ್ರೀವಿಯಸ್ ಇಯರ್ ಪೇಪರ್ಸ್ ನೋಡಿ ಈ ಥರ ಎಲ್ಲ ಹೇಳ್ತಾರೆ. ಸೊ ಸುಮಾರು ಜನ ವಿದ್ಯಾರ್ಥಿಗಳು ಹಾಗೆ ಮಾಡ್ತಿದ್ದಾರೆ. ಏನು, ನಾನು ನಿಮಗೆ ನಮ್ಮ ಅಚೀವರ್ಸ್ನಲ್ಲಿ ನೋಡಿ ಕಳೆದ ಜನವರಿಯಿಂದನೇ ಬ್ಯಾಚಸ್ ಮಾಡಿದ್ವಿ ಈ PSTR GPSTR HSTRಗೆ. ಸೊ ಆ ಬ್ಯಾಚ್ನಲ್ಲಿ ಓದಂಥ ವಿದ್ಯಾರ್ಥಿಗಳಿಗೆ ಬಹಳ ಲಕ್ಕಿ, ಯಾಕಂತಂದರೆ ಅವರಿಗೆ ನೋಟಿಫಿಕೇಶನ್ ಕರೆಕ್ಟಾಗಿ ಸಿಕ್ಕಿದೆ, ಅವ್ರು 6 ತಿಂಗಳು ಚೆನ್ನಾಗಿ ಓದ್ಕೊಂಡಿದ್ದಾರೆ. ಸೊ ಆ ರೀತಿ ಸೊ ನಿಮಗೂ ಕೂಡ ಬ್ಯಾಚಸ್ ಬೇಕಿತ್ತು ಅಂದರೆ ಆನ್ಲೈನ್ ಆಫ್ಲೈನ್ ಬ್ಯಾಚಸ್ ಇರುತ್ತೆ ಸ್ನೇಹಿತರೆ. ಈ 50 ದಿನಗಳಲ್ಲಿ ಒಂದು ಕ್ರ್ಯಾಶ್ ಕೋರ್ಸ್ ರೀತಿ ನಿಮಗೆ ಮ್ಯಾಕ್ಸಿಮಮ್ ಸಿಲೆಬಸ್ ಅನ್ನ ಕವರೇಜ್ ಮಾಡಿ, ನೋಟ್ಸ್ ಕೊಟ್ಟು, ಟೆಸ್ಟ್ಗಳನ್ನ ಮಾಡಿ, ಫುಲ್ ಅಂಡ್ ಟೆಸ್ಟ್ಗಳನ್ನ ಮಾಡಲಿಕ್ಕೆ ಯೋಚನೆ ಮಾಡ್ತಿರ್ತೇವೆ. ಸೊ ಹಾಗಾಗಿ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ರಾಘವೇಂದ್ರ ಸ್ವಾಮಿ ಮಠದ ರಸ್ತೆ, ತಿಲಕ್ ನಗರ್, ಮೊದಲನೇ ಕ್ರಾಸ್ ಅಲ್ಲಿ ತಮ್ಮ ಫಲಿತಾಂಶ ದಾಖಲಿಸ್ಕೊಂಡು ಬರ್ತಿರುವ ನಿಮ್ಮ ಅಚೀವರ್ ಸಂಸ್ಥೆಗೆ ನೀವು ಭೇಟಿ ನೀಡಬಹುದು, ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ, ಸೊ ಎಲ್ಲ ಶಿಕ್ಷಕರಾಗ್ರಿ, ಸೊ ಸಮಾಜವನ್ನ ಕಟ್ಟೋಣ ಅಂತ ಹೇಳ್ಬಿಟ್ಟು ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.